ಒಂದು ಸಂಸ್ಥೆಯನ್ನು ಒಬ್ಬ ಅಧ್ಯಾಪಕನಾಗಿ ಇಟ್ಕೊಂಡು, ಉದ್ಯೋಗಿಯಾಗಿ ಇಟ್ಕೊಂಡು, ಅದರಲ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಇಟ್ಕೊಂಡು ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ಮನಸ್ಸನ್ನು ಮಾಡಿ ಇವತ್ತು ಆ ಸಂಸ್ಥೆಯನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ನನ್ನ ಕಿರಿಯ ಮಿತ್ರ ಡಾಕ್ಟರ್ ವಿನಯ್ ಸ್ವಾಮಿ ಅವರಿದ್ದಾರೆ. ಮತ್ತೆ ನಮ್ಮ ಜೆ ಪಾಪೇಗೌಡರು ನನ್ನ ಗುರುಗಳು ಬರಬೇಕಾಗಿತ್ತು. ಮನೆಯಿಂದ MP ಸ್ವಾಮಿ ಹೊರಟಿದ್ದಾರೆ. ಮುಕ್ತ ಕಂಠದಿಂದ ಇವತ್ತು ಹೆಂಗೆ ಅಂತಂದರೆ, ನಮ್ಮಪ್ಪ ಸೈಟ್ ಕೊಟ್ಟಿದ್ದಾನೆ, ಅದರಿಂದ ನನಗೆ ಹಕ್ಕು ಬರಬೇಕು ಅಂತ ಹೇಳುವಂಥ ಕಾಸರೂರಿಗೆ ಇವತ್ತು ಹೆಂಗಾಗಿದೆ, ಸೈಟ್ ಕೊಟ್ಟಿದ್ದಾನೆ ನಮ್ಮಪ್ಪ, ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ, ನಾನೇ ಅಧ್ಯಕ್ಷಣೆ ಮಾಡಬೇಕು ಅಂತ ಹೇಳುವಂಥ ಈ ಕಾಲದಲ್ಲಿ ಚೇರ್ಮನ್ ಆಗಿದ್ದಾಗ ಸೈಟ್ ಕೊಟ್ಟಿದ್ದಾರೆ, ಮತ್ತೆ ಸಂಸ್ಥೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ನಾವು ಖಜಾಂಚಿಯಾಗಿ ಇಲ್ಲಿ ಸಾಕು ಸೇವೆ ಮಾಡಲಿಕ್ಕೆ ಏನು ಅಂತ ಇರ್ತಕ್ಕಂಥ MP ಸ್ವಾಮಿ ಬಿಟ್ಟಿದ್ದಾರೆ. ಒಂದು ಬರಗಾಡಿನಲ್ಲಿ ವಹಿಸಿದ್ದಂಗೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಸಣ್ಣ ಸಹಾಯ ಮಾಡಿಬಿಟ್ರೆ ಸಾಕು ನಾನು ನಿರ್ಧಾರ ಕಟ್ಬಿಡ್ತಿರೋ ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಅವರಿದ್ದಾರೆ. ಈ ಕಡೆಗೆ ನಮ್ಮ KT ಹನುಮಂತು ಇದಾರಲ್ಲ, ಯಾವಾಗ ನನ್ನ ಅನೇಕ ಜನ ಕೇಳ್ತಾರೆ, ಯಾವಾಗ ನಿದ್ರೆ ಮಾಡ್ತೀರಿ ಸರ್, ಯಾವಾಗ ಕೆಲಸ ಮಾಡ್ತೀರಿ ಅಂತ ದೇವರಾಜ್ ಅವರೆಲ್ಲ. ಆದರೆ ನನ್ನನ್ನು ಮೀರಿಸಿ ಹೊರಟೋಗ್ತಾರೆ ಅವರು. ಇದ್ದಕ್ಕಿದ್ದಾಗ ಪೇಪರ್ ನೋಡ್ತೀನಿ, ನನಗೊತ್ತು ನಾವು ಕೆಲವು ಏನೇನೋ ಕಾರ್ಯಕ್ರಮಗಳು ಮಾಡ್ತೀವಿ. ಅವ್ರು ಕಾಫಿ ಡೇ, ಆಮೇಲೆ ಸ್ನೇಹಿತರ ದಿನ, ಇಂಜಿನಿಯರ್ಸ್ ದಿನ, ಡಾಕ್ಟರ್ಸ್ ದಿನ, ಆಮೇಲೆ ಪತ್ರಕರ್ತರ ದಿನ, ಎಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನಗೇನಪ್ಪ ನಿದ್ರೆ ಮಾಡ್ತೀವಿ ಮರ್ಯ, ನಾನು ನಿಜವಾಗ ಕಾಂಪಿಟೇಷನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಹನುಮಂತು ಇದ್ದಾರೆ, ತುಂಬ ಸುಸಂಸ್ಕೃತ ನಡವಳಿಕೆಯ ಮನುಷ್ಯ, ಸಜ್ಜನಿಕೆಯ ಮನುಷ್ಯ, ಅತ್ಯಂತ ಮಾಡೋದನ್ನ ತಣ್ಣಗೆ ಮಾಡ್ತಕ್ಕಂಥದ್ದು. ನಾನು ಕೆಲವರು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದಿಷ್ಟು ಮಾಡಿಬಿಟ್ಟು ಇಷ್ಟು ಹೇಳೋದು ಜಾಸ್ತಿ. ಹನುಮಂತು ಏನಪ್ಪ ಅಂದ್ರೆ ನಕ್ಕು ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತಾರೆ. ಅವರೆಂದೂ ಕೂಡ ತಮ್ಮ ತಾವು ಪ್ರದರ್ಶನಕ್ಕೆ ಇಟ್ಕೊಳ್ಳೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಅವರಿದ್ದಾರೆ. ನೀವೆಲ್ಲ ಇದ್ದೀರಿ. ನನಗೆ ಇತ್ತೀಚೆಗೆ ಏನನ್ಸುತ್ತೆ ಅಂತಂದರೆ, ಯಾರಿಗೋಸ್ಕರ ಮಾಡಬೇಕು ಇದನ್ನ ಅಂತ, ಯುವಕರಿಗೋಸ್ಕರ ಮಾಡಬೇಕು. ಆದರೆ ನಮ್ಮ ಸಭೆಯಲ್ಲೆಲ್ಲ ಬರೀ ಮುದುಕರೇ ಇರ್ತಾರೆ. ಆದರೂ ಮುದುಕರು ಕೂಡ ಹೋಗಿ ಕೇಳ್ಕೊಳ್ತಾರ, ಅವರು ಯಾಕೆ ಹೋಯ್ತಾ ಇರ್ತಾರೆ ಕೆಲವರು ಪಾಲು. ಯಾರೂ ಕೇಳಿಸ್ಕೊಳ್ಳೋಕೆ ತಯಾರಾಗಿಲ್ಲ ಮಾತುಗಳನ್ನ. ಯಾಕೆ ಕೇಳಬೇಕು, ಕೊಟ್ಟು ಮಡಗಿದಾರ ನಮಗೆ, ಬಂದ್ವಪ್ಪ ನಮ್ಮ ಇಷ್ಟ ಹೋಯ್ತೀವಿ, ಒಂದು 5 ನಿಮಿಷ ಕಾಫಿ ಕೊಡ್ಬೇಕು ಹೋಗ್ತೀವಿ. 5 ನಿಮಿಷ ವ್ಯವಧಾನ ಇಲ್ಲ. ಅರ್ಧ ಗಂಟೆ ಕುಳಿತು ಒಳ್ಳೆಯ ಮಾತುಗಳನ್ನು ಯಾರಾಡ್ತಾರೆ, ಯಾರು ಎಚ್ಚರಿಕೆಯನ್ನು ಮಾಡಿದ್ದಾರೆ ಅಂತನ್ನುವಂಥದ್ದು ಕೇಳೋ ಸ್ಥಿತಿಯಲ್ಲಿಲ್ಲ ಅನ್ನುವಾಗ ಕಟ್ಟೋದಕ್ಕೆ ಎಷ್ಟು ಕಷ್ಟ ಅನ್ನೋದು ಯೋಚನೆ ಮಾಡಿದ್ದೀರ ನೀವು? ಒಂದು ಸಂಸ್ಥೆಯನ್ನು ಕಟ್ಟೋದು ಎಷ್ಟು ಕಷ್ಟ ಅನ್ನೋದನ್ನ ಯೋಚನೆ ಮಾಡಿದ್ರೆ ಅದು ಓದಿಲ್ಲ. ನಾವು ಸುಮ್ಮನೆ ಬಟ್ಟೆ ಹಾಕೊಂಡಿದ್ದೀವಿ ಅಂತ ನಮ್ಗೆ ಅನ್ಸೋದು. ನಾವು ಸುಮ್ಮನೆ ನೀಟಾಗಿ ಸೈನ್ ಮಾಡ್ತೀವಿ, ಪೆನ್ ಇಟ್ಕೊಂಡಿದ್ದೀವಿ, ಸೈನ್ ಮಾಡ್ತೀವಿ. ಓದಿದ್ದೀವಿ, ಗಾಂಧಿ ಓದಿದ್ದೀವಿ ನಾವು, ಅಂಬೇಡ್ಕರ್ನ ಓದಿದ್ದೀವಿ ನಾವು, ಶಂಕರೇಗೌಡರನ್ನ ಓದಿದ್ದೀವ ನಾವು. ಶಂಕರೇಗೌಡರನ್ನ ಓದ್ದೇನೆ ಮಾತಾಡೋದು, ಗಾಂಧಿಯನ್ನು ಓದ್ದೇನೆ ಮಾತಾಡೋದು, ಬಸವಣ್ಣನ ಓದ್ದೇನೆ ಮಾತಾಡೋದು. ಬಸವಣ್ಣ ಬಿಡ ಮಾತಾಡೋದು. ಓದ್ದೇನೆ ಮಾತಾಡೋದಿಲ್ಲ. ಅದರಂಥ ಅಪರಾಧ ಬೇರೆ ಯಾವುದು? ಇನ್ನೊಬ್ಬರ ಬಗ್ಗೆ ಬಹಳ ಸುಲಭ ಮಾತಾಡ್ಬಿಟ್ಟು ಬಿಡ, ಅವನು ಯಾವ ದೊಡ್ಡ ಮನುಷ್ಯ, ಎಷ್ಟು ಕಷ್ಟ ಆಗ್ತದೆ ಅಂತ. ಓದಿದಾಗ ಮನುಷ್ಯ ವಿಸ್ತಾರಗೊಳ್ತಾನೆ, ವಿಸ್ತಾರಗೊಳ್ಳೋದಲ್ಲ, ಭೌತಿಕವಾಗಿ ವಿಸ್ತಾರಗೊಳ್ತಾನೆ, ವಿಸ್ತೃತಗೊಳ್ತಾನೆ. ಅರಿವು ತನ್ನಲ್ಲಿ ತಾನು ಬರ್ತದೆ. ನಮ್ಮ ತತ್ವಪದಕಾರ ಒಂದು ಮಾತು ಹೇಳ್ತಾರೆ, ನಿನ್ನನ್ನು ನೀನು ತಿಳ್ಕೋ, ಬೇರೆಯವ್ರನ್ನ ತಿಳ್ಕೊಕೋಬೇಡ, ನಿನ್ನನ್ನು ನೀನು ತಿಳ್ಕೋ. ನಿನ್ನನ್ನು ತಿಳ್ಕೊಬಿಟ್ರೆ ಸಾಕು ಅಂತ ಬಸವಣ್ಣ ಲೋಕದಂತ ನೀವೇ ಕೆತ್ತಿರ್ತೀವಿ. ನಿಮ್ಮ ತನುವ ತಿದ್ದುಕೊಳ್ಳಿ, ನಿಮ್ಮ ಮನವ ತಿದ್ದುಕೊಳ್ಳಿ. ಒಂದು ಅರ್ಧ ಗಂಟೆ ಕುಳಿತು ಸತ್ಕಲಾ ಕ್ಷೇಪವನ್ನು, ನಮ್ಮಲ್ಲಿ ಅದೊಂದಿದೆ ಸತ್ಸಂಗ, ಹೊಸ ಹೆಸರು ಸತ್ ಕಥಾಕಾಲಕ್ಷೇಪ ಅಂತ ಒಂದು ಮಾತು ಬಳಸ್ತಾ ಇದ್ದೀವಿ. ಅದನ್ನೇ ಒಂದು ಸತ್ಸಂಗ ಅಂತ ಕರೀತಾರೆ. ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದು, ಒಳ್ಳೆಯ ನೋಟಗಳನ್ನು ನೋಡ್ತಕ್ಕಂಥದ್ದು, ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು.
ಹಾಗಾದಾಗ ನಮ್ಮ ಬದುಕು ಸಾರ್ಥಕವಾಗ್ತದೆ. ಇದನ್ನು ನಾನು ಯಾಕೆ ಹುಟ್ಟಿದ್ದೀನಿ ಅಂತನ್ನುವಂಥ ಪ್ರಶ್ನೆ ಯಾವ್ದಾದ್ರು ನಿಲ್ಲಿಸ್ಕೊಬಿಟ್ಟು ನಾನು ಏನು ಶಿವರ ಯಾಕಪ್ಪ ಹುಟ್ಟಿದ್ದೀನಿ ಅಂದರೆ 5 ನಿಮಿಷ ಗಾಬರಿ ಆಗ್ಬಿಡ್ತೀನಿ. ಕೇಳ್ಬಿಟ್ರೆ ಹುಟ್ಟಿದೀವಪ್ಪ, ಒಂದು 5 ನಿಮಿಷ ಆದ್ಮೇಲೆ ಏನು ಒಳೆಯೋದಿಲ್ಲ. ಆಗ ತಕ್ಷಣ ಏನಪ್ಪ ಮಾಡೋದು, ನಮ್ಮಪ್ಪ ನಮ್ಮ ತಾಯಿ ಇವರ ಸಂಕಲ್ಪದಿಂದ ನಾನು ಹುಟ್ಟಿದ್ದೀನಿ ಅಂತ ಹೇಳ್ತಾರೆ. ನೀನು ಯಾಕೆ ಹುಟ್ಟಿದ್ಯಾ ಅಂದರೆ ಏನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವೆಲ್ಲ ಜನ್ಮ ತಾಳಿದ್ವಿ. ನಾವು ಯಾವುದೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಸೇರಿದ್ದೀವಿ. ಆ ಉದ್ದೇಶವನ್ನು ಈಡೇರಿಸ್ಕೊಳ್ದೆ ಹೋದ್ರೆ, ಆ ಉದ್ದೇಶ ಅದು ಸಾರ್ಥಕಗೊಳ್ದೆ ಹೋದ್ರೆ ಇವು ಸೇರಿದ್ರೆ ಏನು ಪ್ರಯೋಜನ? ಅಡುಗೆ ಮಾಡ್ತಾರೆ ಮನೆಯಲ್ಲಿ ನಮ್ಮ ಗೃಹಿಣಿ, ಲಾಸ್ ಆಗುತ್ತೆ ಅದು. ಅದರ ಸಾರ್ಥಕ ಯಾವಾಗ ಗೊತ್ತಾ? ಊಟ ಮಾಡಿಬಿಟ್ಟಪ್ಪ ತಾಯಿ, ಸೊಗಸ ಊಟ ಮಾಡಿದ್ದೆ ಕಣವ ನೀನು, ನಾನು ತುಂಬ ಉಂಡೆ ಅಂತಂದಾಗ ಅದು ಲಾಸ್ ಆಗಿರೋದನ್ನು ಮರ್ತ್ಬಿಟ್ಟು ಅತ್ಯಂತ ಸಂತೋಷ ಕೊಟ್ಟು ಊಟ ಮಾಡೋದನ್ನ ಚೆನ್ನಾಗಿ ಉಂಡಾಗ ಸಾರ್ಥಕ ಆಗ್ತದೆ, ಚೆನ್ನಾಗಿ ನಿದ್ರೆ ಮಾಡಿದಾಗ ಸಾರ್ಥಕ ಆಗ್ತದೆ. ಹಾಗಾಗಿ ಈ ಒಂದು ಪ್ರವೃತ್ತಿ ಕಡಿಮೆ ಆಗ್ತದೆ. ನಾನು ಯಾವಾಗಲೂ ಕೂಡ ಅಂತ ಒಂದು ಅವಸರ್ಪಿಣಿ ಕಾಲದಲ್ಲಿ ನಾವಿದ್ದೇವೆ, ನಿಜ ಕೆಳಕ್ಕೆ ಹೋಗ್ತಾ ಇದ್ದೇವೆ, ಮತ್ತೆ ಅದ ಮೇಲೆ ಬರಲೇಬೇಕು. ಒಂದು ಕಾಲಕ್ಕೆ ನಾನು 52 ವರ್ಷ ಆಯಿತು, 52 ವರ್ಷದಿಂದ ಯಾವುದಾದ್ರು ಸಣ್ಣ ಸಮಾರಂಭ ಮಾಡಿದ್ರೆ ಕಿಕ್ಕಿರು ಜನ ಸೇರಿಬಿಡ್ತಾ ಇದ್ರು, ಕಿಕ್ಕಿರು ಸೇರ್ತಾ ಇದ್ರು. ಅಂತ ಒಂದು ಪರಿಸ್ಥಿತಿಯಿಂದ ಈಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಯಾರಿಗೂ ಯೋಗದಾನ ಇಲ್ಲ. ಕೇಳಿಸಿಕೊಳ್ಳುವ ಪ್ರವೃತ್ತಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತದ್ದು ಅಂದರೆ ಶ್ರಮಣ ಸಂಸ್ಕೃತಿ. ಕೇಳಿಸಿಕೊಳ್ಳುವ ಪ್ರವೃತ್ತಿ, ಅದೇ ಕಥೆ ಕೇಳ್ತಿತ್ತು, ಗಮಕ ಕೇಳ್ತಿತ್ತು, ಕಥೆಗಳನ್ನು ಹೇಳ್ತಾ ಇದ್ವು ಅಜ್ಜಿಯರು. ಆ ಕಥೆಗಳನ್ನು ಎಷ್ಟು ಸೊಗಸಾಗಿ ಕೇಳ್ತಾ ಇದ್ವು ನಾವು. ಆಮೇಲೆ ಒಂದಾನೊಂದು ಕಾಲ ಇತ್ತಂತೆ ಅಂತ ಅಜ್ಜಿ ಶುರು ಮಾಡಿದ ತಕ್ಷಣ ಕಿವಿಯನ್ನು ನಿಂತ್ಕೊಂಡು ಊಟನ ಬಿಟ್ಬಿಟ್ಟು ಕೇಳ್ತಾ ಇದ್ವಿ. ಇವತ್ತಂಥ ಪರಿಸ್ಥಿತಿಗಳಿಲ್ಲ. ಅದರಲ್ಲೇ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಆಗ್ತಾ ಇದೆ. ಯಾವುದು ನಮ್ಮ ಮಗ ಏನಾಗಬೇಕು ಅನ್ನುವಂಥದ್ದನ್ನು ಅವನಿಗಿಂತ ಹೆಚ್ಚಾಗಿ ನಾವು ಗಾಬರಿ ಮಾಡ್ಕೊಳ್ತೀವಿ. ಅದೇ ಡಾಕ್ಟ್ರೇ ಆಗ್ಬೇಕಾದ್ರೆ ಉತ್ತರ ಆಗ್ಬೇಕ ನಾವು? ಡಾಕ್ಟ್ರೇ ಆದ್ರೆ ಜೀವನ ಮಾಡೋದು, ಡಾಕ್ಟರ್ ಆದ್ರೆ ಮಾತ್ರ ಜೀವನ ಮಾಡ್ತೀವ? ದೇರ್ ಆರ್ ಸೋ ಮೆನಿ ವೇಸ್. ಶ್ರೀಕಂಠೇಗೌಡರ ಮಾತಿಗೆ ನಾನು ತಿಳ್ಕೊಕ್ ಹೋಗೋದಿಲ್ಲ. ಇಂಗ್ಲಿಷನ್ನ, ಹಿಂದಿಯನ್ನ, ತಮಿಳನ್ನ, ತೆಲುಗನ್ನ ಯಾರು ಕಲಿಬೇಡಿ ಅಂತ ಹೇಳೋದಿಲ್ಲ. ಬಹುಭಾಷೆಯಲ್ಲಿ ಪರಿಣಿತರಾಗಬೇಕು. ಆದರೆ ಮಾಧ್ಯಮ ಕನ್ನಡ ಆಗಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ, ಮಾಧ್ಯಮ ಕನ್ನಡ ಆಗಬೇಕು. ಇಂಗ್ಲಿಷ್ ಮಾಧ್ಯಮದಿಂದ ನಾವು ಸಾಕಷ್ಟು ಕಲಿತು ಬಿಡ್ತೀವಿ ಅಂದರೆ ಅದು ಶುದ್ಧಾಂಗ ಸುಳ್ಳು. ಇಂಗ್ಲಿಷ್ ಮಾಧ್ಯಮದ ಮೂಲಕ ನಾವು ಜ್ಞಾನವನ್ನೇ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಭಾಷೆಯ ಮೂಲಕ ನಾವು ನಮ್ಮ ಜ್ಞಾನವನ್ನು ವಿಸ್ತರಿಸ್ಕೊಳ್ಬೋದು. ಭಾಷೆಯಾಗಿ ಒಬ್ಬ ಇಂಗ್ಲಿಷ್ ಕಲಿಯೋಣ, ಆದರೆ ಮಾಧ್ಯಮವಾಗಿ, ಶಿಕ್ಷಣ ಮಾಧ್ಯಮವಾಗಿ ಕನ್ನಡವನ್ನು ಬಿಟ್ಟು ಅನ್ಯ ಭಾಷೆಯ ಮೂಲಕ ಕಲಿತುಕೊಳ್ಳೋದ್ರೆ ನಾವು ಕುಂಠಿತರಾಗ್ತೀವಿ. ಇದರಲ್ಲಿ ಶತಸಿದ್ಧ ಅದು. ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ, ಅವ್ರಿಗೆ ನಮಗೂ ವಾದಗಳು ಶುರುವಾಗುತ್ತೆ. ಅದರಿಂದ ಮಾಧ್ಯಮ ನೀವು ಓದಬೇಕು. ನಾನು ಕೇಳ್ತೀನಪ್ಪ, ಎಲ್ಲರೂ ಡಾಕ್ಟ್ರೇ ಆಗ್ಬಿಟ್ರಿ. ಕೆಲವು ನಾನು ಈ ಕೃಷಿ ಫೌಂಡೇಶನ್ ಒಂದು ಪ್ರಶ್ನೆ ಕೇಳಿದೆ, ಸ್ವಾಮೀಜಿ ಅವ್ರಿಗೆ ಕೇಳಿದ್ದೇವೆ. ಅಲ್ಲ ಸ್ವಾಮೀಜಿ, ಈ ಎಲ್ಲರೂ IAS ಆಗಬೇಕು ಅಂತ ಕೋಚಿಂಗ್ ಕೊಡ್ತಾ ಇದ್ದೀವಿ, ಒಳ್ಳೇದೇ. ಅದು ಎಲ್ಲರೂ IAS ಆಗ್ಬಿಟ್ಕೊಂಡ ಕುರ್ಚಿ ಹಾಕೋರು ಯಾರು ಸ್ವಾಮೀಜಿ ಹುಡುಕೊಳ್ಳೋದು? ಅವ್ರ ಆಫೀಸ್ನಲ್ಲಿ ಕ್ಲರ್ಕ್ ಇರ್ತಾನಲ್ಲ, ಅವ್ನಿಗೆ ಯಾಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ? ಅವ್ನು ಪ್ರಾಮಾಣಿಕವಾಗಿದ್ರೆ ಮಾತ್ರ IAS ಆಫೀಸರ್ ಸರಿ ಹೋಗೋದು. ತಳಮಟ್ಟದವನು ಕಸ ಗುಡಿಸಿದ್ರೆ ಮಾತ್ರ ಕಚೇರಿ ಸರಿ ಹೋಗೋದು, ಬೆಲ್ ಹೊಡೆದ್ರೆ ಮಾತ್ರ ಕಚೇರಿ ಸರಿ ಹೋಗೋದು. ಅವನಿಗೆ ಏನು ತಿಳುವಳಿಕೆ ಕೊಡ್ತಾ ಇದ್ದೀವಿ? IAS ಆಫೀಸರ್ನ ಮಾಡೋ ಬರದಲ್ಲಿ ನಮ್ಮೆಲ್ಲ ಶ್ರಮವನ್ನು ವ್ಯಯ ಮಾಡ್ತಾ ಇದ್ದೀವಿ. ಒಬ್ಬ ಆದರ್ಶ ಕ್ಲರ್ಕ್ ಅನ್ನ, ಒಬ್ಬ ಆದರ್ಶ ಜವಾನನನ್ನ, ಒಬ್ಬ ಆದರ್ಶ ಗೃಹಿಣಿಯನ್ನ, ಒಬ್ಬ ಆದರ್ಶ ವ್ಯಕ್ತಿತ್ವದ ನಡೆಯನ್ನ, ನುಡಿಯನ್ನ, ಒಬ್ಬ ಅತ್ಯಂತ ಅದ್ಭುತವಾಗಿ ನಡ್ಕೊಳ್ತಕ್ಕಂಥ ಸುಸಂಸ್ಕೃತನಾದಂಥ ವ್ಯಕ್ತಿತ್ವವನ್ನು ಮಾಡ್ತಕ್ಕಂಥ ಎಲ್ಲಿ ಪ್ರಯತ್ನ ಮಾಡ್ತಾ ಇದ್ರಿ ನೀವು? ಯಾರಾದರೂ ಮಠಗಳು ಹಾಗೇನೆ, ಜನಗಳು ಹಾಗೆ. ನನ್ನ ಮಗಳು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನಾವು ರಿಟೈರ್ಡ್ ಆದ್ಮೇಲೆ ಅಲ್ಲೊಂದು ಕುರ್ಚಿ ಹಾಕಿ ಕೂತ್ಕೊಡ್ಬೇಕು, ಚೀಟಿ ಬರೀಕ್ಕೆ 250 ಕೊಟ್ಬಿಟ್ಟು ಹೋಗಪ್ಪ ಅಂತ. ಮೊದಲೆಲ್ಲ ಅವ್ರು ನೋಡ್ಬಿಟ್ಟು ದುಡ್ಡು ತಗೋತಾ ಇದ್ರು. ನೋಡಿ ವಿದ್ಯಾವಂತರ ಪರಿಣಾಮ ಹೆಂಗಾಗ್ಬಿಟ್ಟಿದೆ ಅಂದರೆ, ಮತ್ತು ಡಾಕ್ಟರ್ ನೋಡೋರು, ಇಂಜೆಕ್ಷನ್ ಮಾಡೋರು, ಔಷಧಿ ಕೊಡೋರು, ಆಮೇಲೆ ದುಡ್ಡು ಇಸ್ಕೊಡೋರು. ಈಗ ಹಂಗಲ್ಲ, ಮೊದಲೇನೆ ಒಳಗಡೆ ಹೋಗಲೇ ದುಡ್ಡು ಹೆಸರು ವಸೂಲು ಮಾಡ್ಕೊಡ್ತಾರೆ. ದೊಡ್ಡವನ್ನ, ಚಿಕ್ಕವನ್ನ, ಅಪ್ಪನ್ನ, ಮಾವನ್ನ ಎಲ್ಲರೂ ಮೊದಲೇ ವಸೂಲು ಮಾಡ್ಕೊಬಿಡ್ತಾರೆ. ಮೊದಲೆಲ್ಲ ಚಿಕ್ಕವ ದೊಡ್ಡವ ಎಲ್ರಿಗೂ ಫ್ರೀ ಆಗಿ ಕೊಡ್ತಾ ಇದ್ರು. ಹೆಚ್ಚು ಓದಿದ ಪರಿಣಾಮ ಇವತ್ತೇನಾಗ್ತಾ ಇದೆ, ಮನುಷ್ಯನ ಸ್ವಾರ್ಥ ಮಾಡ್ತಾ ಇದೆ. ಯಾವ ಶಿಕ್ಷಣ ನಮ್ಮನ್ನು ಹೃದಯವಂತನಾಗಿ ಮಾಡಬೇಕಾಗಿತ್ತೋ, ಯಾವ ಶಿಕ್ಷಣ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಬೇಕಾಗಿತ್ತೋ, ಅದನ್ನು ಸಂಪೂರ್ಣವಾಗಿ ವಿಫಲ ಮಾಡ್ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ಏನಾಗ್ತಾ ಇದೆ, ಶಂಕರಗೌಡರನ್ನು ಓದಿದೀವ ನಾವು. ಇವತ್ತು ಶಿಕ್ಷಣ ಸಂಸ್ಥೆಗಳು ಒಂದು ವೇಳೆ ಲೆಕ್ಕ ಹಾಕೊಡ್ರಿ,
1960ರಿಂದ ಈಚೆಗೆ ಇಡೀ ಕರ್ನಾಟಕದಲ್ಲಿ ಉತ್ತರದಲ್ಲಿ ಮಠಗಳು, ದಕ್ಷಿಣದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇಲ್ಲದೆ ಹೋಗಿದ್ರೆ ಏನಾಗ್ತಾ ಇದ್ರು ನಾವು ಯೋಚನೆ ಮಾಡಿದಾಗ ನೀವು. 54ರ ಸಂದರ್ಭದಲ್ಲಿ ಬೆಕ್ಕಳಲ್ಲಿಯಲ್ಲಿ ಮಂಗೇಗೌಡರು ಒಂದು ತೀರಾ ರಿಮೋಟ್ ಪ್ಲೇಸ್ ಅದು, ಇಷ್ಟೆಲ್ಲ ಮುಂದುವರೆದ್ರು ಕೂಡ ಇವತ್ತು ಈ ಕ್ಷಣದಲ್ಲಿ ನಾವು ಅಲ್ಲಿ ಹೋದ್ರೆ ಯಾವಾಗ ಹೋಗ್ಬೋದಾಗ ಅನಿಸುತ್ತೆ. 54ರ ಸಂದರ್ಭದಲ್ಲಿ ಅವರೊಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ, ವಸತಿ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅವತ್ತು ಎಷ್ಟು ಕಷ್ಟ ಆಯ್ತು, ಎಷ್ಟು ಕಷ್ಟ ಆಯ್ತು. ಇವತ್ತೇನು ಬಹಳ ಹಾಸ್ಟೆಲ್ಗಳಿದಾವೆ, ಊಟ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ಬಿಡ್ತಾರೆ, ಇಡ್ಲಿ ಒಲೆ ಊಟ ಮಾಡ್ಕೊಂಡು ಒಂದು ಸಾಂಬಾರು ತಗೊಂಡು ಪದೀಲೊಂದು ಒಂದು ಕೊಟ್ಟಿರ್ತಿಲ್ಲ ಪದ್ಮಂಬ ಅಂತ, ಅಲ್ಲಿ ಸಾಂಬಾರು ತಗೊಂಡು ಊಟ ಮಾಡ್ತಾರೆ. ಹೆಣ್ಣು ಮಕ್ಕಳು ಹೋಗೋಕ್ಕೆ ಆಗ್ತಿರಲಿಲ್ಲ, ಪ್ರೈಮರಿ ಸ್ಕೂಲ್ ಆದ ತಕ್ಷಣ ಅವ್ರ ಜೀವನ ಗೊತ್ತಾಗ್ತಾರೆ. ಅಂತ ಸಂದರ್ಭದಲ್ಲಿ ಮಿಡ್ಲ್ ಸ್ಕೂಲ್ ತಗೊಂಡ್ಬಂದು ಹೈಸ್ಕೂಲ್ಗಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡೋದು. ಎಂಥವ್ರಿಗೆ 3 ರೂಪಾಯಿ, 1 ರೂಪಾಯಿ ಭಿಕ್ಷೆ ಬಿಡಿದ್ದಾರೆ ಅವರ ಊರುಗಳಲ್ಲಿ. ನಮ್ಮ ಕೀಲಾರದಲ್ಲಿ, ಕೆರಗೋಡಿನಲ್ಲಿ ನಾನು 62ರಲ್ಲಿ ಕಾಣಿಸುತ್ತೆ. ನಾನು ಕೀಲಾರದಲ್ಲಿ ಮಿಡ್ಲ್ ಸ್ಕೂಲ್ನ ಕೀಲಾರದಲ್ಲಿ ಓದ್ದು, ನಡ್ಕೊಂಡು ಹೋಗ್ಬೋದು, 1.5 ಕಿಲೋಮೀಟರ್ ದಿವಸ ನಡೀತಾ ಇತ್ತು. ಆಮೇಲೆ ನಡ್ಕೊಂಡೋಗಿ ಮತ್ತೆ ಗಾಳಿ ಮಳೆಗಳನ್ನ ಲೆಕ್ಕಿಸ್ತಾನೆ ಮನೆಗೆ ಹೋಗ್ತಾ ಇದ್ರು. ಆಗ ಹೈಸ್ಕೂಲ್ನ ಕೆರಗೋಡಿನಲ್ಲಿ ಪ್ರಾರಂಭ ಮಾಡಲು ಅಲ್ಲಿಂದ ಹೋಗಿ ಅಲ್ಲೇ ಹೋಗ್ತಾ ಇದ್ದೆ ನಾವು. ಬಹುಶಃ ನನಗೇನೋ ಸಾಧ್ಯ ಆಯಿತು, ಮಂಡ್ಯಕ್ಕೆ ಬಂದ್ಬಿಟ್ಟೆ. ಎಷ್ಟೋ ಜನಕ್ಕೆ ಓದಲಿಕ್ಕೆ ಸಾಧ್ಯ ಇದ್ರು ಕೂಡ ಊಟದ ಸಮಸ್ಯೆಯಿಂದ ಅವ್ರು ಯಾರು ಬರಲಿಕ್ಕಾಗಲಿಲ್ಲ. ಹೆಣ್ಣು ಮಕ್ಕಳಂತೂ ಮಿಡ್ಲ್ ಸ್ಕೂಲ್ಗೆ ಕ್ಲೋಸು, ಪ್ರೈಮರಿ ಸ್ಕೂಲ್ಗೆ ಕ್ಲೋಸ್ ಗೊತ್ತಿದೆ ನಿಮಗೆ. ನಮ್ಮೂರಿಗೆ ಬಂತು, ನಮ್ಮ ಮನೆ ಹತ್ರಕ್ಕೆ ಬಂತು. ಇವತ್ತು ನಮ್ಮ ಹೆಣ್ಣು ಮಕ್ಕಳು BA ಮಾಡಿದ್ದಾರೆ, BA ಮಾಡಿದ್ರು ಮದುವೆ ಆಗೋದ ನಾನು ಅಂತೂ ತಿರಸ್ಕರಿಸ್ತಾರೆ. ಎಲ್ಲ ಊರುಗಳಲ್ಲೂ ಇವತ್ತು ಓದುವ ಸಂಖ್ಯೆ ಬಂದಿದೆ, ಅದರ ತಿಳುವಳಿಕೆ ಬಂದಿದೆ ಅಂತ ಯೋಚನೆ ಮಾಡಿದೆ. ಸುಸಂಸ್ಕೃತರನ್ನಾಗಿ ಮಾಡಿದೆ ಅಂತ ಶಿಕ್ಷಣ ಅಂತ ಯೋಚನೆ ಮಾಡಿದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಶಂಕರೇಗೌಡರು ಅದನ್ನು ಯೋಚನೆ ಮಾಡ್ತಾರೆ. ಶಂಕರೇಗೌಡರು ಶಿಕ್ಷಣ ಸಂಸ್ಥೆಯನ್ನು ಯಾಕೆ ಕಟ್ಟಿದ್ರು ಅಂದರೆ, ನಮ್ಮ ಆರ್ಥಿಕ ಅನುಕೂಲ ಜಾಸ್ತಿ ಆಗುತ್ತೆ ಅಂತಲ್ಲ, ತಿಳುವಳಿಕೆ ಜಾಸ್ತಿ ಆಗಬೇಕು. ಘನತೆ ಮತ್ತು ಆರ್ಥಿಕತೆ ಎರಡೂ ಕೂಡ ಜಾಸ್ತಿ ಆಗಬೇಕು. ನಾನು ಒಂದೊಂದ್ಸರಿ ಕೇಳಿದೆ, ಇಂಗ್ಲೀಷ್ ಮೀಡಿಯಂ ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಸ್ಟಾರ್ಟ್ ಮಾಡಿದ್ರು? ಭಾಳ ಮಜಾ ಅಂತಂದ್ರೆ, ಇಡೀ ಕರ್ನಾಟಕದೊಳಗಡೆ ಎಲ್ಲ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಅಂತ ಪ್ರಾರಂಭ ಮಾಡಿದ್ರೆ ಶಂಕರೇಗೌಡರು ಏಕದಮ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರೆ. ಆಮೇಲೆ ಎಲ್ಲನೂ ಮಾಡ್ಕೊಂಡ್ಬಂದ್ರು. ಇಂಜಿನಿಯರಿಂಗ್ ಕಾಲೇಜ್ ಆದ್ಮೇಲೆ ಪ್ರೆಸಿಡೆಂಟ್ ಕಾಲೇಜು, ಲಾ ಕಾಲೇಜು, BEd ಕಾಲೇಜ್ ಎಲ್ಲ ಮಾಡ್ಕೊಂಡು ಬಂದರು. ನಾನು ಒಂದು ದಿವಸ ಕೇಳಿದೆ ಅವ್ರನ್ನ, ಏನು ಸರ್ ನೀವು ಎಲ್ಲ ಕಡೆನೂ ಈಗ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಹಂಗೆ ಹೋಗ್ತಾರೆ, ನೀವು ಏಕದಮ್ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದು ಬೇಡಪ್ಪ, ನಿಮ್ಗೆ ಗೊತ್ತಿಲ್ಲ ನಿನಗೆ ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ ಗೊತ್ತಾ? ನಮ್ಮ ಹಳ್ಳಿಗಳಿಗೆ ಮೋಜಿದಾಗ ಬರ್ತಾನೆ ಯಾಕೆ ಹಾಕೊಂಡು, ಅವ್ನು ನೋಡ್ಬಿಟ್ರೆ ಜನ ಭಯಭಕ್ತಿಯಿಂದ ಕೈ ಮುಟ್ಕೊಂಡು ನಿಂತ್ಕೊಂಡ್ಬಿಡ್ರಾಗ. ಅವನು ಕೋಳಿ ಕೊಯ್ಯೋದೇನು, ಅವನು ಆಧರಿಸೋದೇನು? ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಹುಡುಗರು, ಈ ಪ್ರದೇಶದ ಹುಡುಗರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಭಾಳ ಸುಲಭವಾಗಿ ಮಾತಾಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಕಾಲೇಜನ್ನು ಓದೋದು ಅಂದರೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ, ಪುರಾಣ ಪುಕ್ಸಟ್ಟೆ ಅಲ್ಲ, ಇಲ್ಲೇ ಇದ್ದದ ಚಿಕ್ಕಿ ಮದ್ರಾಸು ಒಂದು ಗಾದಿನ ದೂರಕ್ಕೆ, ಇಲ್ಲೇ ಇದ್ದದ ಚಿಕ್ಕಿ ಮದ್ರಾಸು, ಏನು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬಿಡ್ತೀಯ ಅಂತ. ಅಂಥ ಸಂದರ್ಭದಲ್ಲಿ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇಂಜಿನಿಯರಿಂಗ್ ಕಾಲೇಜ್ ತಗೊಂಡು, ಅದು ಭಾಳ ಮುಖ್ಯ. 300 ರೂಪಾಯಿಗೆ, 500 ರೂಪಾಯಿಗೆ, 1000 ರೂಪಾಯಿಗೆ, 1,000 ರೂಪಾಯಿಗೆ ಎಲ್ಲ ರೈತಾಪಿ ಮಕ್ಕಳಿಗೆ ಇದು ಕೊಟ್ಟು ಇವತ್ತು ಆ ಪರಿಸ್ಥಿತಿ ಇದೆಯಾ? ಶಂಕರೇಗೌಡರನ್ನ ಯಾಕೆ ನಾನು ಕೊಡಬೇಕು ಅಂದರೆ ಈ ಕಾರಣದಿಂದ 2 ಹೇಳ್ಬಿಡ್ತೀನಿ ನಾನು. ನಮ್ಮ ಚೆಲುವೇಗೌಡರು ಅಂತ ಒಬ್ಬರು ರಿಟೈರ್ಡ್ ಸೂಪರ್ಡೆಂಟ್ ಇಂಜಿನಿಯರ್ ತಿಳ್ಕೊಬಿಟ್ಟಿದ್ದಾರೆ. ಅವರೇ ಯಾವಾಗಲೂ ಹೇಳ್ತಾ ಇರ್ತಿದ್ರು, ಮಾಣಿಕ್ನಲ್ಲಿ ಅವ್ರು PUC ಪಾಸ್ ಮಾಡೋದಂತ, ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕು, ಪರ್ಸೆಂಟೇಜ್ ಇದೆ ಆದರೆ ಸಿಗ್ತಾ ಇಲ್ಲ. ಅವಾಗ ತಮಾಷೆ ಅಂತ 62ರಲ್ಲಿ ಆದಾಗ ಬೆಂಗಳೂರಿನಲ್ಲಿ BMS ಕಾಲೇಜ್, ಪ್ರೈವೇಟ್ ಕಾಲೇಜ್, ಇನ್ನೊಂದು UCE ಕಾಲೇಜ್, ಅದು ಗೌರ್ಮೆಂಟ್ ಕಾಲೇಜ್, ಮೈಸೂರಿನಲ್ಲಿ NI ಕಾಲೇಜ್, ಇವಿಷ್ಟೇ ಇದ್ದದ್ದು. ಪ್ರೈವೇಟ್ ಕಾಲೇಜಿನಲ್ಲಿ ಕೊಡ್ತಿರ್ಲಿಲ್ಲ ರೈತಾಪಿ ಮಕ್ಕಳಿಗೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬೇರೆ ಇತ್ತು ಗೌರ್ಮೆಂಟ್ ಕಾಲೇಜಲ್ಲಿ. ಅಂಥ ಸಂದರ್ಭದಲ್ಲಿ ಹುಟ್ಟಾಕ್ದಾಗ ಓದಬೇಕು ಅಂತ ಆಸೆ ಆಗಲಿಲ್ಲ ಇವರಿಗೆ. ಬಂದು ಕೇಳಲಿಕ್ಕೆ ಡೊನೇಷನ್ನು ಎಷ್ಟು 3,000 ರೂಪಾಯಿ ಡೊನೇಷನ್ ಇತ್ತಲ್ಲ, 3,000 ರೂಪಾಯಿ ಕೇಳ್ತಿದ್ರು ಅಂತ. 3,000 ರೂಪಾಯಿ ಕಟ್ಟೋಕ್ಕಾಗುತ್ತೆ. ನಾನು BSc ಹೋದೆ, ಆಮೇಲೆ BSc ಪಾಸ್ ಮಾಡಿದೆ. BSc ಪಾಸ್ ಮಾಡಿದ್ಮೇಲೆ
ಕೆಂಚೇಗೌಡರು ಅಂತ ತಾಲೂಕು ಪ್ರೆಸಿಡೆಂಟ್ ಆಗಿದ್ರು, ಅವ್ರನ್ನ ಕರ್ಕೊಂಡು ಬಂದೆ ನಾನು. ಬೆಳ್ಳಾಳಿಯವರು ಬಂದು ದುಡ್ಡು ಕೊಡದೆ ಹೋಗ್ತಾರೆ, ಸೀಟ್ ಕೊಡದೆ ಹೋಗ್ತಾರೆ ಅಂದ್ಬಿಟ್ಟು ಅವ್ರು ಬಂದು ನಮ್ಮ ಹುಡುಗ ಸ್ವಾಮಿ ಓದಬೇಕಂತ BSc ಮಾಡ್ಕೊಬಿಟ್ಟಿದ್ದಾನೆ, PUC ಬರಬೇಕಾಗಿತ್ತು, BSc ಮಾಡ್ಕೊಬಿಟ್ಟಿದ್ದಾನೆ. ಅದೇನು ನೀವು ಡೊನೇಷನ್ ಹೇಳ್ತೀರಿ, ಬಡವ, ತೀರಾ ಬಡವ, ಅದೇ ಡೊನೇಷನ್ ಕೊಡಬೇಕು, 1,000-3,000 ಕೊಟ್ಬಿಡ್ತಾನೆ ಸ್ವಾಮಿ ಅಂತ. ಇವರೊಂದು ನಿಮಿಷ ಇವ್ನು ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಹೋಗಿರುತ್ತೆ. ಯಾರು ಚಪ್ಪಲಿ ಹಾಕೊಂಡು ಹೋದ್ರೆ ಶ್ರೀಮಂತ ಅನ್ಕೊಂಡ್ಬಿಡ್ತಾರಂತ, ಕೊಳೆ ಬಟ್ಟೆ ಹಾಕೊಂಡು ಹೋದ್ರೆ ಬಡವ ಅನ್ಕೊಂಡ್ಬಿಡ್ತಾರಂತ. ಆಗ ಬಟ್ಟೆಯ ಮೇಲೆ ನಮ್ಮ ಶ್ರೀಮಂತಿಕೆಯನ್ನ ಎಲ್ಲ ಇವತ್ತೆಲ್ಲರೂ ಹಾಕ್ತಾರೆ ಬಿಡಿ. ಆಗ ಶಂಕರಗೌಡರು ಒಂದ್ಸಾರಿ ಈಗ ನೋಡ್ಬಿಟ್ಟು, ಕೆಂಚೇಗೌಡ ಏನ ಬಡವ ಅಂತೀಯ, 3,000 ಕಟ್ತೀನಿ ಅಂತೀಯ, ಬಡವ ಹೆಂಗಾದ್ರೆ 3,000 ಕಟ್ಟಂತದ, ಏಯ್ ಸೀಟ್ ಕೊಡ್ಲಿ ಅಂತ ಆಟ ಆಡ್ತಾ ಇದೆಯಾ ಈ ಹುಡುಗನಿಗೆ, ಚಪ್ಪಲಿಗೆ ಬಂದಿಲ್ಲ, 3,000 ರೂಪಾಯಿ ಕೊಟ್ಟು ಆಟ ಆಡ್ತಾ ಇದ್ದೆ ಸೀಟ್ ಕೊಡ್ಲಿ ಅಂತ, ಅದ್ರ ಬಗ್ಗೆ ನೇರವಾಗಿ ಹೇಳು ಅಂದ್ಬಿಟ್ಟು ಬಾಯಿ ಪ್ರಿನ್ಸಿಪಾಲ್ರಿಗೆ ಫ್ರೀಯಾಗಿ ಸೀಟ್ ಕೊಡಿ ಅಂತ ಬಂದ್ಬಿಟ್ಟು 500 ರೂಪಾಯಿ ತೆಗೆದು ಕೊಟ್ಬಿಟ್ಟು ಹೋಗಿ ಚಪ್ಪಲಿ, ಮೊದಲು ಚಪ್ಪಲಿ ಹಾಕೊಂಡು ಹೋಗ್ಬೇಕು, ಬಟ್ಟೆ ಓಡಿಸ್ಕೊಂಡು ಹೋಗು. ಆ ಮನುಷ್ಯ ಹೇಳ್ತಾ ಇದ್ದ, ಸರ್ ಅವತ್ತು ನನಗೆ ಆ ರೀತಿ ಸೀಟ್ ಕೊಟ್ಟರು, ಇವತ್ತು 1 ಕೋಟಿ ರೂಪಾಯಿಯನ್ನು ಕಟ್ಟಿ ನನ್ನ ಮಗಳನ್ನ ಮೆಡಿಕಲ್ ಕಾಲೇಜಿಗೆ ಸೇರಿಸಿ ಓದುವಷ್ಟರ ಮಟ್ಟಿಗೆ ನಾನು ಶ್ರೀಮಂತನಾಗಿದ್ದೀನಿ. ಯಾಕೆ ಅಂದ್ರೆ ಯಾಕಂದ್ರೆ ಅವ್ರು ಯಾಕೆ ಹೇಳ್ತಿದ್ರು ಅಂದ್ರೆ, ನೋಡ ಒಂದು ಮನೆಯಲ್ಲಿ ವಿದ್ಯಾವಂತನಾದ್ರೆ, ಇಲ್ಲಿ ನಮ್ಮ ಶಿವರಾಜ್ ಇದ್ದಾರೆ, ಬಹಳ ಹೆಮ್ಮೆ ಅನ್ಸುತ್ತೆ ಅವ್ರ ಕಂಡ್ರೆ ನನಗೆ. ಅವ್ರ ತೀರಾ ಹಿಂದುಳಿದ ಕಮ್ಯುನಿಟಿಯಲ್ಲಿ ಹುಟ್ಟಿದಂಥ ಹುಡುಗ, ಅವ್ರ ತಂದೆ ತುಂಬಾ ಸುಸಂಸ್ಕೃತ, ಅವ್ರು ಇಂಜಿನಿಯರ್ ಆದರು. ಶಂಕರಗೌಡರ ಆಶಯ ಇದ್ದಂತೆ ಅವ್ರ ಅಕ್ಕನ ಮಕ್ಕಳನ್ನ, ತಂಗಿ ಮಕ್ಕಳನ್ನ, ತಮ್ಮನ ಮಕ್ಕಳನ್ನ ಎಲ್ಲರನ್ನೂ ಒಂದು ದಡ ಸೇರಿಸಿದ್ದಾರೆ, ಎಲ್ಲರಿಗೂ ದಡ ಸೇರಿಸಿದ್ದಾರೆ. ಅವ್ರ ಆಶಯ ಅದು. ಒಂದು ಮನೆಯಲ್ಲಿ ಒಬ್ಬ ವಿದ್ಯಾವಂತನಾದ್ರೆ ಅವನು ಅವನ ಅಪ್ಪನ, ಅವ್ರ ತಂಗಿನ, ಅವರೆಲ್ಲರನ್ನೂ ಓದಿಸ್ತಾನೆ. ಯಾವಾಗ ಆರ್ಥಿಕವಾಗಿ ಸ್ವಾವಲಂಬನೆ ಬರ್ತದೋ ತನ್ನಷ್ಟು ತಾನೇ ಗೌರವ ಬರ್ತದೆ, ಘನತೆ ಬರ್ತದೆ. ಆರ್ಥಿಕವಾದ ಎಚ್ಚರ ಮತ್ತೆ ಸಾಮಾಜಿಕವಾಗಿ ಘನತೆ ಇದು ಬರ್ತದೆ. ಆಶಯದಂತೆ ಬಹಳಷ್ಟು ಕಾಲ ಅವರು ಇಂಥವ್ರು ಮಾಡಿದ್ರು. ಶಂಕರಗೌಡರು ಎಷ್ಟು ಸೂಕ್ಷ್ಮವಾಗಿದ್ರು ಅಂದ್ರೆ, ಒಂದು ಮಾತು ಹೇಳ್ತೀನಿ, ನಮ್ಮ ಸೋದರಿ ಶಂಕರೇಗೌಡರು ಅಂತ ಅಂದ್ಬಿಟ್ರು. ನಾನು ಎಲ್ರಿಗೂ ಹೇಳ್ತೀನಿ, ಶಂಕರೇಗೌಡರು ಅಂತ ಅಂದ್ಬೇಡ್ರಪ್ಪ, ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ, ಅಲ್ಲಿಂದ ಕೋಪ ಮಾಡ್ಕೊಬಿಡ್ತಾರೆ. ಒಂದ್ಸಾರಿ ಹೆಗ್ಡೆಯವರಿಗೆ, ರಾಮಕೃಷ್ಣ ಹೆಗ್ಡೆಯವರಿಗೆ ಶಂಕರೇಗೌಡರು ಅಂದ್ಬಿಟ್ರು, ಮಿಸ್ಟರ್ ಹೆಗ್ಡೆ, ಇಟ್ ಇಸ್ ನಾಟ್ ಮೈ ನೇಮ್, ಮೈ ನೇಮ್ ಈಸ್ KV ಶಂಕರಗೌಡ, ಪ್ಲೀಸ್ ಸ್ಪೆಲ್ ಇಟ್ ಕರೆಕ್ಟ್ಲಿ. ಮತ್ತೆ ಇದೇ ಸರಿ ಅದಾಳಿ, ನನ್ನ ಹೆಸರನ್ನೇ ಸರಿಯಾಗಿ ಹೇಳೋಕೆ ಬರ್ತಾ ಇದ್ದವನು ನನ್ನೇನು ತಿಳ್ಕೊತಾನೆ ಅವನು. ಹೆಸರನ್ನೇ ಕೆಲಸ ನಮ್ಗೆ ಆಗಿರ್ತದದು, ಹೆಸರನ್ನೇ ಸರಿಯಾಗಿ ತಿಳ್ಕೊಂಡ್ರೆ ಗೊತ್ತು ಬಿಡೋದು. ಅದರ ಸೂಕ್ಷ್ಮ ಪ್ರಜ್ಞೆ ಇರ್ತಕ್ಕಂಥ ಮನುಷ್ಯನಿಗೆ ಅದಾಗ್ತದೆ. ಒಂದೇ ಒಂದು ಉದಾಹರಣೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಗಿಣಿಸ್ವಾಮಿ ಇವತ್ತು ಇಲ್ಲಿ ಕುಳಿತಿದ್ದಾರೆ ವೇದಿಕೆ ಮೇಲೆ. ಶಂಕರೇಗೌಡರು ಏನಾದರೂ ಒಂದು ವೇಳೆ ಅವತ್ತು ಅವರು ಒಂದು ಮಾತನ್ನ ಹೇಳದೆ ಹೋಗಿದ್ರೆ, ಇವತ್ತು ಗಿಣಿಸ್ವಾಮಿ ಎಲ್ಲಿಟ್ಟು ಎಲ್ಲ ಒಂದ್ ಕಡೆ ಜೀವನ ಮಾಡೋರು. ಆದ್ರೆ ನಾವು ಅವರು ಭೇಟಿ ಮಾಡ್ಲಿಕ್ಕಾಗ್ತೀವಿ. ಇವ್ರ ಜೊತೆಗೆ ಒಂದು 4 ಜನ ಎಷ್ಟು ಹಿಡಿತು. ಅವ್ರದ್ದೇನಾಯ್ತು, 1 ವರ್ಷ ಆಗೋಗ್ಬಿಟ್ಟಿತ್ತು ಲೋಕಲ್ ಕ್ಯಾಂಡಿಡೇಟ್, ಕನ್ಫರ್ಮ್ ಮಾಡಬೇಕು. ಸರ್ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಸರ್ ಏನಾದರೂ ಮಾಡಿ ಕನ್ಫರ್ಮ್ ಮಾಡಬೇಕು, ಕಷ್ಟ ಆಗ್ತದೆ, ಅವರು ಕೆಲಸಕ್ಕೆ ತಗೊಂಡಿದ್ದೀವಿ ಅಂತ ತೋರಿಸಿದವ್ರು ಈಗಿನಷ್ಟು ಕಷ್ಟ ಇರಲಿಲ್ಲ, ನಾಳೆ ಕಷ್ಟ ಆಗ್ತದೆ ಸರ್, ನೀವು ಕನ್ಫರ್ಮ್ ಮಾಡಿಬಿಡ್ಲ ಮಾಡಿ ಸರ್, ಏನು ತೊಂದರೆ ಆಗಲ್ಲ, ಏನೂ ತೊಂದರೆ ಆಗಲ್ಲ ಸರ್, ನೀವು ಮಾಡದೇ ತೊಂದರೆ ಆಗುತ್ತೆ, ನಾಳೆ ಯಾರಾದರೂ ಕಾಲ್ಫರ್ ಮಾಡಿದಾಗ ಅವ್ರು ಇಲ್ಲಿಂದ ಹೊರಗಡೆ ಹೊರಟೋಗೋದು, ಮಾಡ್ತೀನಿ ಬಿಡು. ಗವರ್ನಿಂಗ್ ಕೌನ್ಸಿಲ್ ನಡೆದದ್ದು ಡಿಸೆಂಬರ್ನಲ್ಲಿ ಕನ್ಫರ್ಮ್ ಮಾಡಿಬಿಟ್ರು. ಆಯಿತು. RK ಗೌಡರು ಅಂತ ಒಬ್ಬರು ಜಾಯಿಂಟ್ ಡೈರೆಕ್ಟರ್ ಬಂದರು. ಆಮೇಲೆ ಅವ್ರಿಗಾಗ ಜಾಯಿಂಟ್ ಡೈರೆಕ್ಟರ್ಗೆ ರೆಕಮೆಂಡ್ ಮಾಡಲು ಅವಕಾಶ ಇತ್ತು. ಅವ್ರೇನು ಮಾಡಿದ್ರು ಅಂತ ಕೇಳಿದಾಗ, ಎಂಥ ಕೆಲಸ ಆಗೋಯ್ತು ಜಯಪ್ರಕಾಶ್ ಅವರೇ, ನೀವೇನಾದರೂ ಮಾಡಿ ಮಾರ್ಚಿಗಿಂತ ಮುಂಚಿತ, ಮಾರ್ಚ್ 31ಕ್ಕಿಂತ ಮುಂಚಿತವಾಗಿ ಕನ್ಫರ್ಮ್ ಮಾಡಿಸಿ, ಡಿಸೆಂಬರ್ನಾದ್ರೆ ಆಗೋದಿಲ್ಲ ಅಂದ್ಬಿಟ್ಟು. ಒಳ್ಳೆ ಕಥೆ ಆಯ್ತಲ್ಲ. ನಮ್ಮ PSನ ಒಂದು ದೊಡ್ಡ ಶಕ್ತಿ ಏನಿತ್ತು ಅಂದರೆ, ಯಾವತ್ತೂ ಕೂಡ ಅವರು ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಬರೋರಲ್ಲ. PS ಸಂಸ್ಥೆ ಮಾತ್ರ ಇವತ್ತು ಹೇಳ್ತಾ ಇದ್ದೀನಿ, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಬರೋರಲ್ಲ.
ಏನಾಗುತ್ತೋ ಅದನ್ನು ಬರೀತಾ ಇದ್ದಂಥವ್ರು. ನಮಗೆ ಪಿಕ್ಲಾಟಕ್ಕೆ ಇಟ್ಕೊಂಡೆ. ಇಲ್ಲ ನಮ್ಮ 10 ವರ್ಷ ಇದೆ ಅವ್ರ ತಂದೆ ಜಿ ಪುಟ್ಟಸ್ವಾಮಿ ಅವ್ರ ಕಾರ್ಯದರ್ಶಿ. ಸರ್ ನಾನು ಬಂದೆ ಶಂಕರೇಗೌಡರಿಗೆ ಭಾಳ ಎಗರ್ಕೊಂಡು ಹೇಳಿದೆ, ಸರ್ ಒಂದು ಕೆಲಸ ಆಗಬೇಕು, ಈಗ ಆಗ್ಬಿಟ್ಟಿದೆ, 5 ಜನದ ಭವಿಷ್ಯದ ಬದುಕು ಇದು, ಏನು ಮಾಡ್ತೀನಿ? ಏನ ನೀನು ಬುದ್ಧಿ ಇದ್ದೀನಿ ನಿನಗೆ, ನೀನೇ ಹೇಳಿದ್ರೆ ಡಿಸೆಂಬರ್ಲಿ ಮಾಡು ಅಂತ ಮಾಡಿಬಿಟ್ಟಿದ್ದೀನಿ, ಮುಗಿದೋಯ್ತು. ಕಾನೂನೇ, ನಾನು ನಮ್ಮ ಭ್ರಷ್ಟನ್ ಮಾಡಬೇಕು ಅಂತ ಮಾಡ್ತೀಯ ನೋಡಿ. ಅವ್ರು ಭ್ರಷ್ಟ ಅಂದ್ರೆ ಡೇಟ್ ನಿಂದಕ್ಕೆ ಹಾಕೋದ್ರೆ ಭ್ರಷ್ಟ ಆಗ್ಬಿಡ್ತಾಗುತ್ತೆ. ಇವತ್ತು ದುಡ್ಡು ಹೊಡೋರು ಭ್ರಷ್ಟ ಅಂತ ಅನ್ಕೊಡಲ್ಲ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಸರ್ ಕಾನೂನು ಇರೋದು ಮನುಷ್ಯರಿಗೋಸ್ಕರ, ಮನುಷ್ಯರು ಕಾನೂನಿಗೋಸ್ಕರ ಅಲ್ಲ. ನೀವೇನು ದೊಡ್ಡ ಇದು ಮಾಡ್ತಾರೆ, 6 ತಿಂಗಳು ಹಿಂದಕ್ಕೆ ಆಗ್ತಾರೆ. ಅವ್ರ ಭವಿಷ್ಯ 5 ಜನದ ಭವಿಷ್ಯ ಸರಿ ಹೋಗ್ತದೆ. 5 ಜನದ ಭವಿಷ್ಯ ಸರಿ ಹೋಗ್ತದೆ ಸರ್. ಇದರಿಂದ ಒಂದು 3 ತಿಂಗಳಿಂದ ಹಿಂದಕ್ಕೆ ಆಗೋದ್ರಿಂದ 5 ಜನದ ಭವಿಷ್ಯ ಸರಿ ಹೋಗ್ತದೆ. ಇದರಲ್ಲಿ ಭ್ರಷ್ಟತೆ ಏನು ಬಂತು? ಕಾನೂನು ಮನುಷ್ಯನಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಸ್ವಲ್ಪ ವಾದ ಮಾಡಿದೆ. ನಾನು ಒಬ್ಬರೇ ಇದ್ದಾಗ ವಾದ ಮಾಡ್ತಿದ್ದೆ. ನಾನು ತಕ್ಷಣ ಒಂದು 5 ನಿಮಿಷ ಆಯ್ತು ಯೋಚನೆ ಮಾಡಿದ್ರು. ಆದರೆ ಅವ್ರು ಕನ್ಫರ್ಮ್ ಆಗುತ್ತೇನೆ ಅಂದರು. ಆಯ್ತು ಅಂತ ಪುಟ್ಟಸ್ವಾಮಿ ಬಾಯಿಲಿ ಈ ಹುಡುಗರು ತೊಂದರೆ ಸಿಗಾಕ್ಬಿಟ್ಟು ನೋಡಿ, ಅವರೇ ಆರ್ಡರ್ ಮಾಡಿಲ್ಲ. ನಾನು ಪುಟ್ಟಸ್ವಾಮಿ ಅವ್ರನ್ನ ಕಾರ್ಯದರ್ಶಿಯವ್ರನ್ನ ಕರೆದು, ಪುಟ್ಟಸ್ವಾಮಿ ಈ 5 ಜನದ್ದೇನು ಡಿಸೆಂಬರಲ್ಲಿ ಆಗಿದೆ, ಅದ್ರ ಬದಲು ಮಾರ್ಚಿಗೆ ಆಗ್ಬಿಟ್ರೆ ಅವ್ರು ಕನ್ಫರ್ಮ್ ಆಗ್ಬಿಡುತ್ತೆ ಕಣ್ರೆ. ಏನು ಮಾಡಿದ್ರೆ ಪಾಪ ಹುಡುಗರು ಹಾಳಾಗಿ ಹೋಗ್ತಾರೆ, ಮಾಡ್ಬಿಡೋಣ ಅಂದರೆ ನೀವು ಎಷ್ಟಂದ್ರೆ ಮಾಡ್ಬೋಣ ಕಣ್ರೆ. ಅವ್ರು ಆಯ್ತು ಸರ್ ಅಂತ ಮಾರ್ಚಿಗೆ ಬಹುಶಃ ಇಡೀ PS ನ ಇತಿಹಾಸದೊಳಗೆ ಇವತ್ತಿನವರೆಗೂ ನಾನು ಹೇಳ್ತೀನಿ, ಇಡೀ PS ನ ಇತಿಹಾಸದೊಳಗಡೆ ಅವರ 5 ಜನಕ್ಕೋಸ್ಕರವಾಗಿ ಡಿಸೆಂಬರಲ್ಲಿ ಆಗಿದ್ದಂಥ ರೆಸಲ್ಯೂಷನ್ ಅನ್ನ ಮಾರ್ಚಿ 31 ಮಾಡಿ ಅವ್ರನ್ನ ಕನ್ಫರ್ಮ್ ಮಾಡಿ. ಅವ್ರಿಗೇನು ಗೊತ್ತಿಲ್ಲ, ಅವರಿಗೆ ಇಳಿಸ್ವಾಮಿ ಯಾರು, ರಾಜು ಯಾರು, ಆಮೇಲೆ ರಾಮನಿಗೆ ಯಾರು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಇವತ್ತೇನಾದರೂ ಅವರು ಅದನ್ನು ಮಾಡದೆ ಹೋಗಿದ್ರೆ ಇವತ್ತು ಇಳಿಸ್ವಾಮಿ ಇರ್ತಿಲ್ಲ, ನಾವು ಇರ್ತಾ ಇಲ್ಲ. ಇದು ಯಾಕೆ ಹೇಳಿದೆ ಅಂದರೆ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ. ಶಂಕರೇಗೌಡರು ಆಗಿರೋದಕ್ಕಿಂತ ಹೆಚ್ಚಾಗಿ ಮನುಷ್ಯರಾಗಿದ್ದರು. ಆ ಮನುಷ್ಯರಾಗಿರೋದ್ರಿಂದ ಅವರು ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಹಲವಾರು ಜನರಿಗೆ ಅನುಕೂಲ ಆಯಿತು. ಎಷ್ಟೊಂದು ಜನಕ್ಕೆ ಜಾತಿ ಧರ್ಮ, ಶಂಕರೇಗೌಡರನ್ನು ಯಾರಾದ್ರೂ ಜಾತಿ ಅಂತ ಹೇಳ್ಬಿಟ್ರೆ ನನಗೆ ಸಿಟ್ಟು ಬರುತ್ತದೆ. ಜಾತ್ಯತೀತವಾಗಿದ್ದ ಮನುಷ್ಯ, ಧರ್ಮಾತೀತವಾಗಿದ್ದ. ಧರ್ಮದ ಪ್ರಶ್ನೆ ಇರಲಿಲ್ಲ. ಕ್ರಿಶ್ಚಿಯನ್ ಮುಸ್ಲಿಂ ಯಾವುದೂ ಇರ್ತಿರಲಿಲ್ಲ, ಪ್ರತಿಭೆ ಒಂದೇ. ಅಥವಾ ಪ್ರತಿಭೆಗೂ ದಡ್ಡತನವನ್ನು ಕೂಡ ದಡ್ಡರಿಗೂ ಕೂಡ ಅವಕಾಶ ಮಾಡ್ತಿದ್ರು. ಪ್ರತಿಭಾವಂತರಿಗೆ ಮಾತ್ರ ಅಲ್ಲ, ದಡ್ಡರಿಗೂ ಕೂಡ ನಯ ವಿನಯ ನಾಜೂಕು ಸಂಸ್ಕೃತಿ ಇರ್ತಕ್ಕಂಥ ಮನುಷ್ಯನನ್ನು ಕೂಡ ತಪ್ಪಿಕೊಂಡು ಹೋಗಿದ್ದಾರೆ. ಬೇಕಾದಷ್ಟು ಆಡಿದ್ನಲ್ಲ ಹುಡುಗ, ಅಂತ ಹುಡುಗರಿಗೆ 5 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹಾಡುವ 5 ಜನಕ್ಕೆ, ನಟಿಸುವ ಅಂದ್ರೆ ಪಾತ್ರ ಮಾಡ್ತಾ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಂತ ಹುಡುಗರಿಗೆ 5 ಜನಕ್ಕೆ ಏಕದಮ್ ಕೆಲಸ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೂ ಕೂಡ ಇವಾಗ ಏನ್ ಬೇಕಾದ್ರೂ ಹೇಳ್ತೀನಿ, ಓದಬೇಕು ಅನ್ನೋದಕ್ಕೆ ನಾನು ಉದಾರ ಚರಿತ್ರ ಅಂತ ಇಡೀ ಅವರ ಇಂತಹ ಘಟನೆಗಳನ್ನ ದಾಖಲೆ ಮಾಡಿ 250 ಪುಟದಲ್ಲಿ ಬರೆದಿದ್ದೀನಿ. ಅದನ್ನು ಓದಬೇಕು ನೀವು. ಮನುಷ್ಯರು ಹೇಗಿರ್ಬೇಕು, ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ. ನಾವು ಹೇಗಿರ್ಬೇಕು, ನಮ್ಗೆ ಅಧಿಕಾರ ಸಿಕ್ಕಿದ್ರೆ ಹೇಗೆ ಮಾಡಬೇಕು ಅನ್ನುವ ನನಗೆ ಅವಕಾಶ ಸಿಕ್ಕಿದ್ರೆ ಗಿರಿಸ್ವಾಮಿ ಆರಾಮಾಗಿರ್ಬೋದಾಗಿತ್ತು. 3 ಲಕ್ಷ ರೂಪಾಯಿ ಸಂಬಳ ತಗೊಂಡು ಆರಾಮಾಗಿರ್ಬೋದಾಗಿತ್ತು. ಯಾಕೆ ಅವ್ರು ಗೊತ್ತಾಗ್ತಾ ಇದ್ದಾರೆ? ಯಾಕೆ ಮನೆಗೆ ಹೋಗ್ಬೇಕು? ಯಾಕೆ ಭಿಕ್ಷೆ ಬಿಡಬೇಕು? ಅವ್ರದ್ದಾಯ್ತು, ಅವ್ರ ಮಗಳಾಯ್ತು, ಅವ್ರ ಮಗನ ಓದಿಸ್ಕೊಂಡು ಆರಾಮಾಗಿರ್ಬೋದಾಗಿತ್ತಲ್ಲ. ಯಾಕೆ ಮಾದೇಶ್ವರ ಕಾಲೇಜಿಗೆ ಓದಾಡ್ತಾ ಇರ್ಬೇಕು? ಇವ್ರು ಯಾಕೆ ನಮ್ಮ ಶ್ರೀಕಂಠೇಗೌಡರು ಯಾವಾಗಲೂ ಬೈತಾ ಇರ್ತಾರೆ, ಏನಪ್ಪ ನಾನು ಒಳ್ಳೆ ಕಥೆ ಆಯ್ತಲ್ಲಪ್ಪ, ಈ ತಮ್ಮ ಇಂಜಿನಿಯರ್, ಅವನು ಕಾಂಟ್ರಾಕ್ಟ್ರು, ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಏನೇನೋ ಮಾಡ್ಕೊಂಡು ಸಮಸ್ಯೆ ಸಿಗಾಕತ್ತ. ನಮ್ಮ ಹುಡುಗ ನಮ್ಮ ಸಮಸ್ಯೆ ಸಿಗಾಕತ್ತ ಅನ್ಕೊಂಡ್ರಿ, ಒಳ್ಳೆ ಸಮಸ್ಯೆ ಅಂತ ಹೇಳ್ಬಿಡ್ರಿ. ನೀವೇನು ರೈತರಿಗೆ ನೀವು ಇಂಜಿನಿಯರ್ ಬಿಡ್ರಿ ಅಂತ ನಾನು ತಮಾಷೆ ಮಾಡ್ತಾ ಇರ್ತೀನಿ. ಶ್ರೀಕಂಠ ಹನುಮಂತಗೆ ಏನ್ ಬೇಕಾಗಿತ್ತು? ಬೈಯವ್ರಿಗೆ ಏನ್ ಬೇಕಾಗಿತ್ತು? ಬೈಯವ್ರ ಮನೆ ಅವ್ರು ಹೋಗಿರೋದು ನನಗೆ ಇನ್ವಿಟೇಷನ್ ಬಂದಿತ್ತು. ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಅವರು. ಅದೇ ಕಾವ್ಯಂ ಶ್ರೀನಿವಾಸ ಮೂರ್ತಿ ಎನ್ನುವರ ಕವನದ ಇದಕ್ಕೆ ಹೋಗಿದ್ದಾರೆ. ಈಗ ಯಾರಾದ್ರೂ ಹುಚ್ಚು ಹತ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗೋದು ಅಂತಂದ್ರೆ ನಾನು ಹೇಳ್ತಾ ಇರ್ತೇನೆ. ಇಲ್ಲದ್ರೆ 600 ಜನ ಈಗ ನಮ್ಮ ಲೋಕೇಶ ಇದ್ದಾನೆ, ಅವ್ನು ಯಾವಾಗಲೂ ಕೂಡ ಸರ್ ಶಾಲೆ ವಿಷಯಕ್ಕೆ ಮಾತ್ರ ನೀವು ನಾನೊಂದು ಸರ್ ಚಕ್ರವರ್ತಿ ಇದು ಮಾಡ ಅಂತ ಹೇಳ್ತೀನಿ. ಸರ್ ಶಾಲೆ ವಿಷಯಕ್ಕೆ ಆಗೋದಲ್ಲ ಸರ್, ಫಸ್ಟ್ ಸ್ಕೂಲ್ಸ್ ಆಯ್ತು ಹೋಗಪ್ಪ ಅಂತ ಹೇಳ್ತೀನಿ. ಆದರೂ ಬೇಕಾಗುತ್ತೆ. ನಾವು ಆಫ್ಟರ್ ದಟ್ ಏನು ಮಾಡಬೇಕು, ಅದನ್ನು ಮಾಡೋದ್ರಿಂದ ಅವರೆಲ್ಲ ತ್ಯಾಗ ಮಾಡೋದ್ರಿಂದ ನಾನು ಇಡೀ ಕರ್ನಾಟಕದ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳ, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಒಂದು ಸರ್ವೆ ಮಾಡಿಸ್ತೀನಿ.
ಪ್ರಕಟನೂ ಆಗಿದೆ, ಯಾರು ಓದಿಲ್ಲ ಅದನ್ನ. ಎಷ್ಟೋ ಜನ ಮರ್ತೋಗಿದ್ದಾರೆ. ನೀರು ಹಾಕಿದ್ದಾರೆ, ರಾತ್ರಿ ಎಲ್ಲ ಹುಡುಗರಿಗೆ ಊಟ ಅಲ್ಲಲ್ಲಿ ಪರೀಕ್ಷೆ ಟೈಮ್ನಲ್ಲಿ ಅಕ್ಕಿ ಕಲೆಕ್ಟ್ ಮಾಡಿ ಊಟ ಹಾಕಿಸಿ, ಅವರೇ ಮಲ್ಕೊಂಡು ಅವರೇ ಊಟ ಹಾಕಿಸಿ, ಅವರೇ ಕಟ್ಟಿ, ಅವರೇ ನೀರು ಹಾಕಿ. ಯಾರೇ ಮಾಡ್ತಾರೆ ಈಗಿನ ಶಿಕ್ಷಣ ಸಂಸ್ಥೆಗಳು ಬೇಡ. ಈಗಿನ ಶಿಕ್ಷಣ ಸಂಸ್ಥೆಗಳು ಅಲ್ಲೂ ಅದೇನೆ ಇಲ್ಲೂ ಅದೇನೆ. ಪಾಠ ಕೇಳಿ ನಮ್ಮ ಕನ್ನಡ ನಮ್ಮ ಜನ ಹುಚ್ಚು ಬಂದ್ಬಿಟ್ಟಿದೆ. ನಮಗೆ ಇಂಗ್ಲೀಷ್ನ ಹುಚ್ಚು ಬಂದಿದೆ, ಇಂಗ್ಲೀಷ್ ಮೀಡಿಯಂನ ಹುಚ್ಚು ಬಂದಿದೆ. ಕನ್ನಡದ ಮೇಷ್ಟ್ರುಗಳು ಕನ್ನಡ ಶಾಲೆಗಳಲ್ಲಿ ಇವತ್ತಿಗೂ ಪ್ರಾಥಮಿಕ ಶಾಲೆಗಳಲ್ಲಿ, ನಮ್ಮ ಪ್ರೌಢಶಾಲೆಗಳಲ್ಲಿ ಅತ್ಯಂತ ಉತ್ತಮವಾದಂಥ ಮೇಷ್ಟ್ರುಗಳಿದ್ದಾರೆ, ಉಪಯೋಗಿಸ್ಕೊಳ್ತಾರೆ. ತುಂಬ ಜಾಸ್ತಿ ಆಯಿತು. ಆದರೂ ಒಂದು ಮಾತನ್ನು ನಾನೇನು ಹೇಳೋದು ಅಂತಂದರೆ, ನಾವೆಲ್ಲ ಉದಾರ ಹೃದಯಗಳಾಗಬೇಕು, ಉದಾರ ಮನಸ್ಸಿನವರಾಗಬೇಕು. ಕೊಡಲಿಲ್ಲದಿದ್ದೊಡೆ ಉಣವಿಲ್ಲದಿದ್ದೊಡೆ ಕೆಳಗೆ ಮೂಗ ಕೊಯ್ಯದೆ ಮಾಡಿ ಮನೆ ಕೂಡಲ ಸಂಗಮ ದೇವ. ನಾನು ಕೊಡೋದು ಮನಸ್ಸಿಲ್ಲದೆ ಇರ್ಬೋದು, ಆದರೆ ಕೊಡಬೇಕು ಅನ್ನೋ ಮನಸ್ಸಿರ್ಬೇಕಲ್ಲ. ಈ ಕೊಡಬೇಕು ಅನ್ನೋ ಮನಸ್ಸನ್ನು ಉಳಿಸುವಂಥದ್ದು ಶಿಕ್ಷಣ. 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಶಿಕ್ಷಣದ ಗುರಿ. ನಾವು ದೊಡ್ಡ ಹುದ್ದೆಗಳಿಗೆ ಏರ್ಬಿಡೋದಲ್ಲ, ಶಿಕ್ಷಣದ ಗುರಿ ಯಾವುದು ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಆ ಮಾತನ್ನು ಹೇಳಿ ಇವತ್ತು ಹನುಮಂತವರು ಒಂದು ಸಂದರ್ಭದಲ್ಲಿ ಹೇಳಿದೆ, ನೀವು ಕೊಡ್ತಾ ಇದ್ದೀರಿ, ವ್ಯಕ್ತಿಗತವಾಗಿ ಯಾಕೆ ಕೊಡ್ತೀರಿ, ಸಾಕಷ್ಟು ಕೊಡ್ತಾ ಇದ್ದೀವಿ ನಾವು. ಅವತ್ತಿನ ಕಾಲಕ್ಕೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರಲ್ಲ, ಅವ್ರನ್ನ ಬೆಂತಟ್ಟಬೇಕಾಗಿದೆ. ಅವೆಲ್ಲ ಪಾಪ ಮುಳುಗೋಗುವ ಸ್ಥಿತಿ ಇರಬೇಕಾಗಿದೆ, ಬೆಂತಟ್ಟಬೇಕಾಗಿದೆ, ಜೋರಾಗಿ ಮಾತಾಡಬೇಕಾಗಿದೆ. ಉಳಿಸ್ಕೊಂಡಿದ್ದೀರಿ ನೀವು ಅಂತ ಹೇಳ್ಬೇಕಾದ್ರೆ ಬೆಂತಟ್ಟೋದಿದ್ದಾರೆ. ಬೆಂತಟ್ಟೋದು ನಾವು ಇವತ್ತು ಅಪರಾಧ ಅಲ್ಲ. ಬೆಂತಟ್ಟುವ ಕೆಲಸ ಮಾಡಿದ್ರೆ ನಾವು ಯಾರು ಕೂಡ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಮಾಡ್ತಾ ಇದೀಯಪ್ಪ ಅಂತ, ನೀನು ಹಾಡೋದಕ್ಕೆ ಶಕ್ತಿ ಇದೆ ಅಂತ ಅನ್ನೋ ಕಾರಣಕ್ಕಾಗಿ ಹನುಮಂತ ಆಡೋದು. ಈಗ ನಾವು ಏನಪ್ಪ ಹಾಡ್ಬಿಟ್ಟಿರೋ ನೀನು, ದಬಾಕ್ ಬಿಟ್ಟಿರೋ ನೀನು, ಈ ದಬಾಕ್ ಬಿಡೋದು ಅಂತ ಅನ್ನೋ ಶಬ್ದ ಇದೆ. ಆಮೇಲೆ ಈಗ ಇತ್ತೀಚೆಗೆ ಒಂದು ಶಬ್ದ ಉಟ್ಕೊಬಿಟ್ಟಿದೆ, ಅವ್ನು ಮಾಡೋಕೆ ಏನು ಕೆಲಸ ಇಲ್ಲ, ಇವ್ನು ಮಾತ್ರ ಕೆಲಸ ಇಲ್ಲ, ನಮಗೇನೋ ಮಾಡೋಕೆ ಕೆಲಸ ಇಲ್ಲ ಅಂತ ಇವ್ನು ಮಾತ್ರ ಕೆಲಸ ಇಲ್ಲ. ಯಾರು ನೋಡಿ ಕೇಳಿ, ಅವ್ನು ಮಾಡೋಕೆ ಕೆಲಸ ಇಲ್ಲ, ಅವ್ನು ಚೆನ್ನಾಗಿ ಮಾಡೋಕೆ ಕೆಲಸ ಇಲ್ಲ, ಅವ್ನು ಚೆನ್ನಾಗಿ ಮಾಡೋಕೆ ಕೆಲಸ ಇಲ್ಲ, ಇನ್ನೇನು ಮಾಡಬೇಕು? ಯಾರದಾರು ಮನೆ ಆಟ ಮಾಡಬೇಕು, ರಾಜಕಾರಣಿಗಳ ಹಿಂಭಾಗದಲ್ಲಿ ನಿಂತ್ಕೊಂಡು ಕಲ ಕಳಿಬೇಕು. ಇವತ್ತು 90% ಆಫ್ ದಿ ಯೂತ್ಸ್ ಡೆಸ್ಪಾಯ್ಡ್ ದಟ್ ಕೆರಿಯರ್. 190 ಏನ್ರಿ ಅವ್ರ ಹಿಂದ್ಗಡೆ ನಿಂತಿರ್ತಾರೆ, ಇಲ್ಲಿ ಬಂದು ಭಾಷಣ ಕೇಳಲ್ಲ, ಮಾತು ಕೇಳಲ್ಲ, ಮಾತಾಡ್ಕೊಂಡ್ಬರಲ್ಲ. ಅಣ್ಣ ಅಕ್ಕ, ಅವನ ಅಣ್ಣ ಅವನ ಹೆಂಡತಿ ಅಕ್ಕ, ಅಣ್ಣ ಅಕ್ಕ ಸಂಸ್ಕೃತಿ ಬಂದು ಇವತ್ತು ನಾವೆಲ್ಲ ಹಾಳಾಗಿ ಹೋಗ್ತಾ ಇದ್ದೀವಿ. ಇವತ್ತು ಶಿಕ್ಷಣ ಎಲ್ಲ ಹಾಳಾಗ್ತಾ ಇದೆ. ನೋಡಿ, ನಮ್ಮ ದೇವರಾಜು, ನಮ್ಮ ಶಿವರಾಜ್, ಇವರೆಲ್ಲ ನೋಡಿ ರಿಟೈರ್ಡ್ ಆಗಿದ್ದಾರೆ. ದೇವರಾಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ನಮ್ಮ ಚಂದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಯಾಕೆ ಅವರೆಲ್ಲ ಓಡಾಡ್ತಾರೆ? ಇವತ್ತು ಆ ತಿರುಚನಗಿರಿ ಮಠದ ಎಲ್ಲ ಇಂಜಿನಿಯರಿಂಗ್ ಕೆಲಸಗಳನ್ನು ಮಾಡಿಕೊಂಡು ಬಿಟ್ಟಿ ಚಾಕ್ರಿ, ಚಂದ್ರು ಬಿಟ್ಟಿ ಚಾಕ್ರಿ, ಹನುಮಂತು ಬಿಟ್ಟಿ ಚಾಕ್ರಿ. ನಾವೇನೋ ಹೋಗ್ಲಿ, ನಾವೇನೋ ಇದಾರು ಬರ್ತದೆ, ಪೆನ್ಷನ್ ಬರ್ತದೆ, 1 ಲಕ್ಷ ರೂಪಾಯಿ. ಏನಕ್ಕೆ ನೋಡಿ, ದುರಂತ ಏನೋದು, ಏನು ಕೆಲಸ ಮಾಡೋದ್ರಿಂದ 1 ಲಕ್ಷ ರೂಪಾಯಿ ಸಂಬಳ. ನಾನು ಕೆಲಸ ಮಾಡ್ತಾ ಇದ್ದೆ 32,000 ರೂಪಾಯಿ ಸಂಬಳ. ಎಂತ ವಿಪರೀತ ಅಲ್ವ ಇದು? ಆ ದೃಷ್ಟಿಯಿಂದ ಈ ರೀತಿಯಲ್ಲಿ ನಾವು ಸೇರದೆ ಹೋದ್ರೆ, ಚರ್ಚೆ ಮಾಡದೆ ಹೋದ್ರೆ, ನಾನು ಇವೆಲ್ಲ ಸಂತೋಷ, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು. ನಾವೆಲ್ಲ ಒಂದು ಮನೆಯವರು ಕೂತ್ಕೊಂಡು ಏನಾದ್ರು ಮಾಡಬೇಕು, ಕೆಲಸ ಮಾಡಬೇಕು, 4 ಜನಕ್ಕೆ ಅನುಕೂಲ ಮಾಡೋದು. ನಮ್ಮ 5 ರೂಪಾಯಿನಿಂದ ಏನೂ ಆಗೋದಿಲ್ಲ ತಿಳ್ಕೊಳ್ಳಿ, ಆದರೆ 100 ಜನರ 5 ರೂಪಾಯಿ ಬಹಳ ಕೆಲಸ ಮಾಡ್ತಾರೆ. ನನ್ನ 1,000 ರೂಪಾಯಿ ನಮ್ದು ಏನೂ ಆಗೋದಿಲ್ಲ, 100 ಜನರ 1,000 ರೂಪಾಯಿ 1 ಲಕ್ಷ ಆಗ್ತದೆ ಕೆಲಸ. ಆದರೆ ಒಂದಕ್ಕೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಬೇಡುವ ಕೈಗಳು ಸ್ವಚ್ಛವಾಗಿದ್ರೆ ನೀಡುವ ಕೈಗಳು ಧಾರಾಳವಾಗಿರ್ತವೆ. ಇವತ್ತು ಕರ್ನಾಟಕ ಸಂಘದ ಬಗ್ಗೆ ನಾನು ಬೈರಿಯವರು ಹೇಳೋದು, ಕರ್ನಾಟಕ ಸಂಘವನ್ನು ನಾನು ಕಟ್ಟಲಿಲ್ಲ, ಕರ್ನಾಟಕ ಸಂಘದ ಬೆಳವಣಿಗೆಗೆ ನಾನು ಒಂದಷ್ಟು ಕೊಡುಗೆ ಕೊಟ್ಟಿದ್ದೇನೆ. ಕರ್ನಾಟಕ ಸಂಘವನ್ನು ಬಹಳ ಹಿರಿಯರೆಲ್ಲ ಕಟ್ಟಿದ್ದಾರೆ. ಅವ್ರು ಕಟ್ಟಿದ ತೇರನ್ನು ನಾನು ಎಳೆದಿದ್ದೀನಿ ಅಷ್ಟೇ. ತೇರಿನ ಎಳೆಯಲ್ಲಿ ಬಂತು ಮಾಗಲರಾಯರಂಥವ್ರು, ಇಡುವಾಳ ಮನೆಯಂಥವ್ರು, ವೈ.ಎಸ್. ರಾಮರಾವ್ ಅಂಥವ್ರು, ನಾಗರಾಜತ್ನಂಥವ್ರು, ಎಂ ಬಿ ಬೋರೇಗೌಡರಂಥವ್ರು, ಇವರೆಲ್ಲರೂ ಕೂಡ ಈ ಕರ್ನಾಟಕದ ತೇರನ್ನು ಎಳೆದ್ರು. ಅವ್ರ ಪಾಪ ಸಾಧ್ಯ ಆಗಲಿಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಎಳೆದು ಬಿಟ್ಟರು. ನಾನು ಸ್ವಲ್ಪ ಬರಾಬರ್ನ ಸ್ವಲ್ಪ ತಪ್ಪಟ್ಟಿದ್ದೆ ನೋಡಿ, ಗಟ್ಟಿಯಾಗಿದೆ, ಬರಾಬರವನ್ನೇ ಎಳ್ಕೊಂಡು ಹೋಗಿದ್ದೀನಿ ಅಷ್ಟೇ ಹೊರತು ಬೇರೆ ಏನ. ಆದರೆ ಒಂದು ಧೈರ್ಯ ಏನಿದೆ ನನಗೆ, ಈ ಕರ್ನಾಟಕ ಸಂಘದ ಬೆಳವಣಿಗೆ ಇರ್ತೀನಿ ನಾನು. ನನಗೆ ಮೊದಲು ಶಂಕರಗೌಡರು ಬೆಂತಟ್ಟಿದ್ರು. ಅವ್ರು ಬೆಂತಟ್ಟೆ ಹೋಗಿದ್ರೆ ಈ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅನಂತರ ಹೊನ್ನಪ್ಪ
ಆಮೇಲೆ ನನಗೆ ನೆರವಾಗಿ ನಿಂತವರು, ಬಹಳ ಭದ್ರವಾಗಿ ನಿಂತವರು ಸನ್ಮಾನ್ಯ ಎಂ ಶ್ರೀನಿವಾಸ್ ಅವರು, ಅವ್ರ ಜೊತೆ ಕೂತ್ಕೊಂಡಂಥವ್ರು ಕೆ ಟಿ ಶ್ರೀಕಂಠೇಗೌಡರು, ವಿ ರಾಮಕೃಷ್ಣ, ಕೆ ಟಿ ಶ್ರೀಕಂಠೇಗೌಡರು, ಶ್ರೀನಿವಾಸ್ ಅವರು, ಮನಪ್ಪನವರು. ಇವತ್ತೇನಾದರೂ ಕರ್ನಾಟಕ ಸಂಘದ ಬೆಳವಣಿಗೆ ಈ ಮಟ್ಟಕ್ಕೆ ಆಗ್ತಾ ಇದೆ ಅಂತಂದ್ರೆ, ಜನ ನಂಬ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅವರೇ ಕಾರಣ ಹೊರತು ಅವರಿಗೆ ನನ್ನೆಲ್ಲ ಗೌರವ ಕೂಡ ಅವ್ರಿಗೆ ಸಲ್ತದೆ ಅನ್ನೋ ಮಾತನ್ನು ಹೇಳ್ತೇನೆ. ಆದ್ರಿಂದ ಯಾರಾದ್ರೂ ಅವರು ಒಂದು ನಿಮಿತ್ತ ಮಾತ್ರ ನನಗೆ ಅವ್ರು ಬೆಂತಟ್ಟಿದ್ದಾರೆ, ನಾನು ಮುಂದೆ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ನಮ್ಮ ಗಿರಿಸ್ವಾಮಿ ಅವರು ಕಟ್ಟಿರ್ತಕ್ಕಂಥ ಸಂಸ್ಥೆಯನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಹೇಳ್ಕೊಂಡು ಹೋಗ್ಲಿ, ಅದಕ್ಕೆ ನಾವೆಲ್ಲ ಬದ್ಧವಾಗಿ ನಿಂತಿರೋಣ. ನಾನು ಹನುಮಂತ ಹೇಳಿದೆ, ನೀನು ವ್ಯಕ್ತಿಗತವಾಗಿ ಹೋಗ್ಬೇಡಪ್ಪ, ಇನ್ನ ಶಂಕರಗೌಡರ ಹೆಸರನ್ನು ಮಾಡ್ತಾ ಇದೆಯಾ. ಅದರಿಂದ ನಮ್ಮಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕಟ್ಟಿದಂಥವ್ರು, ಸ್ವಾತಂತ್ರ್ಯ ನಂತರದಲ್ಲಿ ಕಟ್ಟಿದಂಥ, ಅವ್ರನ್ನ ಬೆಂತಟ್ಟುವಂಥ ಕೆಲಸ ಮಾಡೋಣ. ನೀನು ಇದುವರೆಗೂ ಅಷ್ಟು ಸಂಸ್ಥೆಗಳು ಸಿಗ್ತವೆ ಅನ್ನೋ ಮಾತನ್ನು ಹೇಳಿದ್ರೆ ಅದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಶಂಕರಗೌಡರಂತ ವ್ಯಕ್ತಿ ದೊಡ್ಡದಲ್ಲ, ಅವ್ರ ಹೆಸರಿನಲ್ಲೇ ನಾನು ಒಂದು ಮಾತು ಹೇಳಿದೆ, ಅವ್ರ ಹೆಸರಿನಲ್ಲೇ ದುಡ್ಡು ಹುಡೋದು. ಈಗಲೂ ಯಾವ್ದಾದ್ರು ಹೆಸರಿನಲ್ಲಿ ದುಡ್ಡು ಹುಡುತ್ತೆ ಅಂದ್ರೆ ಅವ್ರ ಹೆಸರಿನಲ್ಲೇ ಹುಟ್ಟೋದು. ಅವ್ರ ಹೆಸರಿನಲ್ಲೇ ಶತಮಾನೋತ್ಸವವನ್ನು ಮಾಡಿದ್ರಲ್ಲ, ಉಳಿದಂಥ ದುಡ್ಡನ್ನ ಇಟ್ಕೊಂಡು ಮಾಡಿದ್ದೀನಿ. ಎಲ್ಲರೂ ಕೂಡ ಇಂಜಿನಿಯರ್ಸ್ ಎಲ್ಲರೂ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ದೊಡ್ಡ ವಿಷಯ ಅಲ್ಲ. ಅಂದರೆ ಶಂಕರಗೌಡರು ಕೆಲಸ ಮಾಡ್ತಾ ಇದ್ರಿ, ಅದು ನೀವು ಮಾಡಿ, ನೀವೇನು ಮಾಡಿದ್ರೆ ನಾನು ಫ್ರೀಯಾಗಿ ಅದನ್ನು ಕೊಡ್ತೇನೆ ಶಂಕರಗೌಡರ ವಿಷಯಕ್ಕೆ. ಅದನ್ನು ಮಾಡಿ ನಿಮ್ಮ ಒಂದು ಕೆಲಸಕ್ಕೂ ಒಂದು ಮನ್ನಣೆ ಸಿಗುತ್ತೆ. ಶಂಕರಗೌಡರನ್ನು ಮತ್ತೆ ನೆನ್ಕೊಂಡು ಹೋಗುತ್ತೆ. ಎಂಥ ಹಾಡ್ರಿ ಇದು, ಆ ಹುಡುಗ ಹಾಡೋದು ನಮ್ಮ ರಾಮನಳ್ಳಿ ಸ್ವಾಮಿ. ನಮ್ಮನ್ನ ಮೈದರುವವರಿಲ್ಲ, ಬೆಳಕು ತೋರುವವರಿಲ್ಲ, ಈಗೆಲ್ಲ ಈಗ ಹೋಗಿ ಅಂತ ಹೇಳೋರಿಲ್ಲ. ಯಾರಿದ್ದಾರೆ ಈಗ? ಎಂದವ್ರ ಇದು ಯಾರಿದ್ದಾರೆ ಈಗ? ಸ್ವಾಮೀಜಿ ಒಬ್ರು ಇದ್ದಾರೆ, ಅವರು ಬರೀತಾರೆ ಸದ್ಯಕ್ಕೆ. ಅವ್ರು ಶ್ರೀನಿವಾಸ ಶ್ರೀಕಂಠೇಗೌಡರು, ರಾಮಕೃಷ್ಣ ಅಂತವರು, ಇಂಥವ್ರು ಒಂದಷ್ಟು ಜನ ಇದ್ದಾರೆ. ಇನ್ನು ಬಾಕಿಯವರೆಲ್ಲ ಅವಾಗ ಇವು ಚಾಡಿಗಳವರೇ ಜಾಸ್ತಿ. ನೋಡೋಣ ಅಣ್ಣ, ಆ ಶ್ರೀನಿವಾಸನ್ ಕೂರಿಸ್ಕೊಂಡು ಶ್ರೀಕಂಠೇಗೌಡರನ್ನ ಕೂರಿಸ್ಕೊಂಡು ಕೂತೀವಿ, ನಿಮ್ಮನ್ನು ಕರೆದೇ ಇಲ್ವಲ್ಲ? ಅಲ್ಲಿ ಎರಡನ್ನೂ ಒಂದೇ ಸಾರಿ ಕರೆಯೋಕ್ಕಾಗತ್ತೆ? ನಾವು ಎರಡನ್ನೂ ಒಂದೇ ಸಾರಿ ಕರೆಯೋಕ್ಕಾಗತ್ತೆ. ಇವ್ರನ್ನು ಕರಿತೀವಿ, ಅವ್ರನ್ನ ಕರಿತೀವಿ. ಇವ್ರು ಪ್ರೀತಿ ತೋರಿಸ್ತಾರೆ, ಹೆಚ್ಚಿಗೆ ಕರಿತೀವಿ, ಅವ್ರ ಪ್ರೀತಿ ತೋರಿಸ್ತಾರೆ, ಕಡಿಮೆ ಕರಿತೀವಿ ಅಷ್ಟೇ. ಆದ್ರಿಂದ ಇದೊಂದು ಹೇಳ್ಕೊಂಡು ಹೋಗುವಂತ ಸಮಸ್ಯೆ ಇದೆಯಲ್ಲ, ನಮ್ ಕರೀಲಿಲ್ಲ, ನಮ್ ಮಾಡ್ಲಿಲ್ಲ ಅಂತ ಕರಿತೀವಪ್ಪ, ಯೋಗ್ಯತೆ ಇದ್ರೆ. ನನ್ನ ಯೋಗ್ಯತೆ ಇತ್ತು, ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ? ಅಧ್ಯಕ್ಷತೆ ವಹಿಸೋದಕ್ಕೆ. ಶಂಕರಗೌಡರು ಯೋಗ್ಯತೆ ಇತ್ತು, ಅದನ್ನ ಕೊಡ್ತೀನಿ ಹೋಗ್ಲಿ ಅಂತಂದ್ರೆ. ಶಿವರಾಜ್ ಬಂದು ಕೇಳಿದ್ರು ಕೊಡೋದಿಲ್ಲ ಕಣ್ರಿ ಅಂತ. ಶಿವರಾಜ್ ಮಾಡ್ತೀನಿ ಅಂದ್ರೆ ದುಡ್ಡು ಕಟ್ರಿ ಅಂತೀನಿ. ಯಾಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಸಮಾಜಕ್ಕೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ರೀತಿಯ ಇಂಥವರ ಮಾತುಗಳನ್ನ, ಇಂಥವ್ರ ಬದುಕನ್ನ ನಾವು ಡೀಪ್ ಆಗಿ ಇಟ್ಕೋಬೇಕು. ಕೈಲಾಸ ಒಂದು ಮಾತು ಹೇಳ್ತಾರೆ, ಅದನ್ನ ಹೇಳ್ಬಿಟ್ಟು ಮುಗಿಸ್ತೇನೆ. ನೀನು ಈ ಸಮಾಜಕ್ಕೆ ಹುಟ್ಟಿದ್ಯಲ್ಲಪ್ಪ, ನೀನು ಈ ಸಂದರ್ಭದಲ್ಲಿ ನೀನು ಮಾಡ್ಬೇಕಾಗಿರ್ತಕ್ಕಂಥ ಋಣ, ನೀನು ತೀರಿಸ್ಬೇಕಾಗಿರ್ತ ಋಣ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ ಇನ್ನೊಂದು ಪಾತ್ರದ ಮೂಲಕ. ಈ ಸಮಾಜದಲ್ಲಿ ಮುಟ್ಟೋದಿಕ್ಕೆ ನಿನ್ನ ಪಕ್ಕದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಸಹಾಯ ಮಾಡ್ಬಿಡ ಸಾಕು, ಅದೇ ಸಾಕು, ನೀನು ಹುಟ್ಟೋದಕ್ಕೆ ಸಾಕು. ಅದರಿಂದ ಸಾರ್ಥಕವಾದ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಕಂಠೇಗೌಡರಿಗೆ ಮತ್ತೆ ಅವರನ್ನ ಅನುಸರಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಕೆ ಟಿ ಹನುಮಂತಗೆ, ಮತ್ತೆ ನೋಡಿ ಬಹಳ ದಿವಸಗಳಾಗೋಗಿತ್ತು ಈ ಕಡೆಗೆ ಬಂದು ಶ್ರೀನಿವಾಸ್ ಅವರು, ನಮ್ಮ ಚಂದ್ರಗಾಲು ಲೋಕೇಶ್ ಚಂದ್ರಗಾಲು ಇಲ್ಲ ಬರಬೇಕು, ನೀವು ಶಂಕರಗೌಡರು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಹೇಳಿದಾಗ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಬಂದಿರತಕ್ಕಂಥ ಶ್ರೀನಿವಾಸ್ ಅವರಿಗೆ ಪ್ರಶಸ್ತಿಯನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿರ್ತಕ್ಕಂಥ ಗಿರಿಸ್ವಾಮಿ ಬಹಳ ಸಭ್ಯ. ಅವರು ಎಲ್ಲ ರೀತಿಯ ಪ್ರೀತಿಗೆ ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥವ್ರು. ನನ್ನ ಜೀವನದ ಕೊನೆಯವರೆಗೂ ಕೂಡ ಇವರೊಂದು 4-5 ಜನ ಇದ್ರು ಅನ್ವೇಷಗಳು ನಮ್ಮ PS ನಲ್ಲಿ. ಯಾವ ಕ್ಷಣದಲ್ಲಿ ಯಾವಾಗ ದುಡ್ಡು ಕೇಳೋದು ಕೂಡ ಕೊಡ್ತಾರೆ. ಜಯಪ್ರಕಾಶ್ ಯಾವಾಗ ದುಡ್ಡು ಕೇಳೋದು ಏನಪ್ಪ ಮಾಡಿ ಬರೀ ಕೈ ಹಾಕೊಂಡು ಅಲ್ಲಾಡ್ಸ್ಕಾಗುತ್ತಾ? ದುಡ್ಡು ಕೇಳಬೇಕು, ನಮ್ಮ ಮನೆ ತಂದು ಮಾಡೋಕ್ಕಾಗುತ್ತಾ? ಇದೇನ ಇಂಥದ್ದಾಗಬೇಕಾದ್ರೆ ಯಾರು ದುಡ್ಡು ಕೇಳೋದು ಕೊಡ ಇಲ್ಲ, ಇನ್ನೊಂದಷ್ಟು ಕೊಡ ಅಂತ ಕೇಳ್ಬೇಕು. ದುಡ್ಡು ಕೇಳ್ತಾನೆ ಅಂದ್ರೆ ದುಡ್ಡು ಕೇಳಿದ್ರೆ ಸುಮ್ಮನೆ ಇದ್ರೆ ಆಗುತ್ತಾ? ಆಗೋ ಬೈತ್ರಿ ಮುಂಡೆ ಮಗ ಸುಮ್ಮನೆ ಇದ್ದಾನ ಓದ್ಬಿಟ್ಟು ಹೋದ ಸಂಬಳ ಇಷ್ಟಪಡ್ತಾರೆ ಹೆಂಗಾನೆ ಮಾಡಿದ್ ನಾನು. ದಯವಿಟ್ಟು ಮೇಷ್ಟ್ರುಗಳಿದಾರಲ್ಲ, ಮೇಷ್ಟ್ರುಗಳ ಕೈಲಿ ಆಗುವಷ್ಟು ಶಕ್ತಿ ಕೆಲಸ ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ತಿಳ್ಕೊಳ್ಳಿ, ನಿಮ್ಮ ಕೈಲಾಗುವ ಶಕ್ತಿ ಇದೆಯಲ್ಲ, ನಿಮ್ಮ ಕೈಲಾಗುವಂತಹ ತಿಳುವಳಿಕೆ ಇದೆಯಲ್ಲ, ನೀವು
ನೀವು ಸಮಾಜದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ನೀವು ಬೇರೆ ಯಾರು ಕೂಡ ತೊಡಗಿಸ್ಕೊಳಕ್ಕಾಗೋದಿಲ್ಲ. ಮೇಷ್ಟ್ರು ಅತ್ಯಂತ ಪ್ರಾಮಾಣಿಕವಾಗಿ ಹುಡುಗರಿಗೆ ಪಾಠ ಹೇಳಿ ಅವ್ರನ್ನ ಅರ್ಥ ಮಾಡಿಸೋದು ಮಾಡಿ. ನನಗೊಬ್ರು ಪೈಶೆಟ್ರು ಅಂತ ಇದ್ರು, ಏನು ಪೈಶೆಟ್ರು, ನನಗೆ ಇವತ್ತಿಗೂ ಕೂಡ ನನ್ನ ಕಣ್ಮುಂದೆ ಬರ್ತಾರೆ. ಅವರು ಮಿಡ್ಲ್ ಸ್ಕೂಲ್ ಮೇಷ್ಟ್ರು ಎಷ್ಟು ಅಚ್ಚುಕಟ್ಟಾಗಿ ಬರ್ತಾ ಇದ್ರು. ನೀಟ್ಲಿ ಡ್ರೆಸ್ಡ್, ನೀಟಾಗಿ ಕ್ರಾಪ್ ಹಾಕೋರು, ಭಾಳ ಸುಸಂಸ್ಕೃತವಾಗಿ ಮಾತಾಡೋರು, ಇನ್ಶರ್ಟ್ ಮಾಡೋರು, ಚಪ್ಪಲಿ ಹಾಕೊಂಡು ಬರೋರು, ಒಂದು ಅಸಭ್ಯವಾಗಿರ್ತಕ್ಕಂಥ ಮಾತುಗಳನ್ನು ಕ್ಲಾಸ್ನಲ್ಲಿ ಹೇಳ್ತಾರೆ. ಅತ್ಯಂತ ಅದ್ಭುತವಾದಂಥ ಕಾಗದಗಳನ್ನು ಬರೆಯೋರು, ಬರೆದು ಈಗ ಓದಬೇಕು ನೋಡಿ. ಆ ಮೇಷ್ಟ್ರು ನಾನು 78ನೇ ವಯಸ್ಸಿನಲ್ಲಿದ್ದೀನಿ, ಅವ್ರನ್ನೂ ಕೂಡ ನೆನ್ಕೊಡ್ತಾ ಇದ್ದೀನಿ. ಆ ಮಹಾನುಭಾವರಿಗೆ ನಮಸ್ಕಾರ ಮಾಡಿ, ಶಂಕರಗೌಡರು ನಮಸ್ಕಾರ ಮಾಡಿ. ನನಗಿಂತ ಚಿಕ್ಕವನಾಗಿದ್ರು ಕೂಡ ನಮ್ಮ ಸ್ವಾಮಿಗೆ ನಮಸ್ಕಾರ ಮಾಡಿ ಒಂದು ಸಂಸ್ಥೆ ಕಟ್ತಾ ಇದೆಯಪ್ಪ. ಆ ಸಂಸ್ಥೆಯಲ್ಲಿ ಲಕ್ಷಾಂತರ ಮಂದಿ ಓದಬೇಕಾಗುತ್ತೆ. ನಿನ್ನನ್ನು ನೀನು ತೆಗೆದುಕೊಂಡು ಆ ಸಂಸ್ಥೆಯನ್ನು ಕಟ್ಟು ಉಳಿದವರ ಸಹಾಯವನ್ನು ಪಡೆದು ಅಂತೇಳಿ ಅವ್ರಿಗೆ ನಮಸ್ಕಾರ ಹೇಳಿ, ಎಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ಮೇಷ್ಟ್ರಲ್ಲ ಭಾಳ ಕಾಲ ಎಷ್ಟು ದಿವಸ ರಿಟೈರ್ಡ್ ಆಗುತ್ತೆ. ಅದರಿಂದ ಒಂದು ಒಳ್ಳೆ ಅವಕಾಶ ಲೋಕೇಶ್ಗೆ, ಹನುಮಂತು, ಎಲ್ಲರಿಗೂ ಕೂಡ ನಮಸ್ಕಾರ. ಮತ್ತೆ ನೀವೆಲ್ಲ ಕೂತು ಎಲ್ಲರೂ ನೋಡ್ತಾರೆ.